ಶೃಣ್ವಂತಿ ನ ಸಾಂತ್ವಯಂತಂ ಪ್ರಣತವಾನ್ ಪ್ರಾಣಿನಾಂ ಪ್ರಾಣಭೂತಂ ಪ್ರಣತಿಭಿಃ ಪ್ರೀಣಯೇ ಪೂರ್ಣಬೋಧಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೇಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನನ್ನ ಅಧ್ಯಾತ್ಮ ಬಂಧುಗಳೇ, ಕೃಷ್ಣ ಒಂದೊಂದೇ ವಿಭೂತಿಗಳು. ಆ ವಿಭೂತಿಗಳ ನಾಮ ಭಗವಂತನ ನಾಮವಾಗಿ ಉಪಾಸನೆ ಮಾಡ್ತೀವಿ. ಎರಡು ವಿಧವಾದ ಉಪಾಸನೆ. ನಿನ್ನೆ ನಾವು ವಿಶೇಷವಾಗಿ ಬಂದಿರತಕ್ಕಂಥದ್ದು ಪಾವಕ ಮತ್ತು ಮೇರು ಅನ್ನುವ ಶಬ್ದ. ಪಾವಕ ಅಂದರೆ ಎಲ್ಲವನ್ನು ಪಾವನಗೊಳಿಸುವ ಮುಖ್ಯವಾಗಿ ಭಗವಂತನೇ. ಮತ್ತು ಈರುಹು ಅವನಿಗೆ ಇನ್ನೊಬ್ಬ ಪ್ರೇರಕನಿಲ್ಲದವ, ಎಲ್ಲಲ ಪ್ರೇರಕ ಮೇರು. ಪಾವಕ ಮೇರು ಅನ್ನೋದನ್ನು ನಾವು ಇನ್ನೊಂದು ರೀತಿಯಿಂದ ಅರ್ಥಾನುಸಂಧಾನ ಮಾಡಬಹುದು, ನಾನಾ ಬಗೆಯ ಅರ್ಥಾನುಸಂಧಾನ ಮಾಡಬಹುದು. ಪಾವಕ ಅಂದರೆ ಪಾವನಗೊಳಿಸುವವ ಅಂತ ಒಂದು ಅರ್ಥ ಹೇಳಿದೆವು ನಾವು. ಪಾ ಅಂದರೆ ಪಾಲನೆ ಮಾಡುವವರು, ಜಗತ್ತನ್ನು ಪಾಲನೆ ಮಾಡತಕ್ಕಂಥ ಶಕ್ತಿಗಳಿಗೆ ಪಾ ಅಂತ ಹೇಳ್ತಾರೆ. ಪಾಲಕ ಶಕ್ತಿಗಳು ಯಾವುದು? ಸಮಸ್ತ ದೇವತೆಗಳು ಜಗತ್ತನ್ನು ಪಾಲನೆ ಮಾಡುವವರು. ಸಮಸ್ತ ದೇವತೆಗಳನ್ನು ಪಾಂತೀತಿ ಪಾಹ, ಜಗತ್ತನ್ನು ಪಾಲಿಸುವ ಶಕ್ತಿಗಳಾದಂಥ ದೇವತೆಗಳಿಗೂ ಕೂಡ ಅವಕಃ ಅಂದರೆ ರಕ್ಷಕ ಅಂತ ಅರ್ಥ. ದೇವತೆಗಳನ್ನು ರಕ್ಷಣೆ ಮಾಡತಕ್ಕಂಥ ಶಕ್ತಿ ಅನ್ನೋದು ಪಾವಕ ಶಬ್ದದಿಂದ ನಾವು ಆ ಅನುಸಂಧಾನ ಮಾಡುವಾಗ ಆ ಧ್ಯಾನದಲ್ಲಿ ಬಳಸಿಕೊಳ್ಳಬಹುದಾದ ಇನ್ನೊಂದು ಅರ್ಥ. ಹಾಗೆಯೇ ಮೇರುಹು ಅಂದರೆ ಏನು ಹೇಳಿದೆವು ನಾವು ನಿನ್ನೆ ನೋಡಿದೆವು. ಆಚಾರ್ಯರ ಅರ್ಥ ಬರೆದದ್ದು ಏನು ಅಂದರೆ ಈರುಹು ಅಂದರೆ ಪ್ರೇರಕನು, ಇನ್ನೊಬ್ಬ ಇಲ್ಲ, ಅವನಿಗೆ ಇನ್ನೊಬ್ಬ ಪ್ರೇರಕನಿಲ್ಲ. ಯಾಕೆ ಅಂದರೆ ಆ ಶಬ್ದವೇ ಅದಕ್ಕೆ ಇನ್ನೊಂದು ಅರ್ಥ. ಮೇರುಹು ಅಂದರೆ ಲಕ್ಷ್ಮಿ, ಲಕ್ಷ್ಮಿಗೂ ಅವನ ಈರುಹು ಪ್ರೇರಕ. ಅಂದಮೇಲೆ ಅವನಿಗೆ ಬೇರೆ ಪ್ರೇರಕರಿರುವುದು ಯಾರು? ಮಾಯಾ ಈರುಹು ಮೇರುಹು ನ ವಿದ್ಯತೆ ಈರುಹು ಇಸು ಸಹ ಮೇರುಹು ಅಂತ. ಯಾರಿಗೆ ಇನ್ನೊಬ್ಬ ಪ್ರೇರಕನಿಲ್ಲವೋ, ಯಾರು ಇರತಕ್ಕಂಥ ಸಮಸ್ತ ಚೈತನ್ಯದಲ್ಲಿ ಸರ್ವಶ್ರೇಷ್ಠರಾದ ಲಕ್ಷ್ಮೀದೇವಿಗೂ ಪ್ರೇರಕನೋ ಅವನು ಮೇರು. ಈಗ ಯಾಗಕ್ಕೆ, ಅನುಷ್ಠಾನಕ್ಕೆ, ಭಗವದ್ ಆರಾಧನೆಗೆ ಬೇಕಾಗಿರತಕ್ಕಂಥ ಸಂಪತ್ತು ಇರತಕ್ಕ ಮೇರು ಪರ್ವತ ಇದೆ. ಆರಾಧನೆಗೆ ಬೇಕಾದ ಪ್ರತೀಕ ಅಗ್ನಿವಾಯು ಆದಿತ್ಯರಿದ್ದಾರೆ, ಎಲ್ಲ ಬಂತು. ಸಮಸ್ತವೂ ಇದೆ. ಆರಾಧನೆಗೆ ಬೇಕಾದಂಥ ಅಧಿಷ್ಠಾನ ಇದೆ, ಪ್ರತೀಕ ಇದೆ, ದೇವತಾ ಗಣಗಳಿವೆ, ಆಮೇಲೆ ಎಲ್ಲವೂ ಇದೆ. ಇನ್ನು ಬೇಕಾಗಿರತಕ್ಕಂಥದ್ದು ಯಾವುದು ಅಂದರೆ ಅದಕ್ಕೆ ಬೇಕಾಗಿರತಕ್ಕ ಮಂತ್ರಗಳಿದೆ, ವೇದಶಾಖೆಗಳು, ಸಾಮವೇದ, ಗಾನಕ್ಕೆ ಸಾಮವೇದ ಇದೆ, ಎಲ್ಲ ಇದೆ. ಮುಖ್ಯ ಬೇಕಾಗಿರತಕ್ಕಂಥದ್ದೇನು? ಅಗ್ನಿವೀಳೆ ಪುರೋಹಿತಂ, ಋತ್ವಿಜರು, ಪುರೋಧಸ್. ಇನ್ನು ಬೇಕಾಗಿರತಕ್ಕಂಥದ್ದು ಪುರೋಹಿತರು. ಕೃಷ್ಣ ಅದನ್ನು ತಗೋತಾನೆ. ಪುರೋಹಿತರು, ಎಲ್ಲ ಪುರೋಹಿತರಲ್ಲೂ ನನ್ನ ಸನ್ನಿಧಾನ ಇದೆ. ಯಾಕೆಂದರೆ ಪ್ರಥಮ ಸೂಕ್ತದಲ್ಲಿ ಬರುವಂಥದ್ದೇ ಯಜ್ಞಸ್ಯ ದೇವಂ ಋತ್ವಿಜಂ ಹೋತಾರಂ ರತ್ನಧಾತಮಂ. ಋತ್ವಿಜಂ ಹೋತಾರಂ, ಎಲ್ಲ ಋತ್ವಿಜರಲ್ಲಿಯೂ ಭಗವಂತನ ವಿಶೇಷ ಸನ್ನಿಧಾನ ಇದೆ. ಅದರಲ್ಲಿಯೂ ಋತ್ವಿಜರಲ್ಲಿ ಪ್ರಧಾನ ಋತ್ವಿಕ್ ಅಂದರೆ ಹೋತಾ, ಋಗ್ವೇದದ ಪುರೋಹಿತ. ಹಿಂದಿನ ಕಾಲದಲ್ಲಿ ಅನೇಕ ಬಾರಿ ಈ ವಿಷಯವನ್ನು ನಾನು ಸಂದರ್ಭ ಬಂದಾಗ ಹೇಳಿದ್ದೆ. ಒಂದು ಯಾಗ ಆಗಬೇಕಾಗಿದ್ದರೆ 16 ಮಂದಿ ಪುರೋಹಿತರು ಇರ್ತಿದ್ರು. ಅದರಲ್ಲಿ ಋಗ್ವೇದದ ಮಂತ್ರಗಳಿಂದ ಭಗವಂತನನ್ನು ಕರೆಯುವವರು ಹೋತ ಅಂದರೆ ಹೋಮಿಸೋ ಅಲ್ಲ, ಕರೆಯುವವನು. ದೇವರನ್ನು ಬಂದು ನಮ್ಮ ಪ್ರಾರ್ಥನೆಯನ್ನು ಕೇಳಿಕೊಂಡು ಇದನ್ನು ಸ್ವೀಕಾರ ಮಾಡುವಂಥ ದೇವರನ್ನು ಕರೆದು ಪ್ರಾರ್ಥಿಸುವವನು ಹೋತ. ಅವನು ಆಹ್ವಾನ ಮಾಡಿದ ಮಂತ್ರಗಳಿಂದ ಆಹ್ವಾನ ಮಾಡಿದ ಮೇಲೆ ಹೋಮಿಸುವವನು ಅಧ್ವರ್ಯು, ಯಜುರ್ವೇದದ ಪುರೋಹಿತ. ಆ ಹೋತ ಪ್ರಧಾನ ಮಂತ್ರವನ್ನು ಹೇಳತಕ್ಕವ. ಅವನಿಗೆ 3 ಜನ ಅಸಿಸ್ಟೆಂಟ್ಸ್ ಇದ್ದಾರೆ.
ಹಾಗೆ ಅಧ್ವರ್ಯು ಪ್ರಧಾನ ಹೋಮ ಮಾಡುವವ, ಅವನಿಗೆ 3 ಜನ ಅಸಿಸ್ಟೆಂಟ್ಸ್. ಈ ಸಂದರ್ಭದಲ್ಲಿ ಭಗವಂತನನ್ನು ನಾನಾ ಬಗೆಯ ಬೇರೆ ಬೇರೆ ಸಾಮವೇದದ ಮಂತ್ರಗಳಿಂದ, ಬೇರೆ ಬೇರೆ ಗಾನಗಳಿಂದ ಭಗವಂತನನ್ನು ಒಳಿಸಿಕೊಳ್ಳಲಿಕ್ಕೆ 4 ಜನ ಸಾಮವೇದಿಗಳಿದ್ದಾರೆ. ಅದರಲ್ಲಿ ಪ್ರಧಾನ ಉದ್ಗಾತ, ಅವನಿಗೆ 3 ಜನ ಅಸಿಸ್ಟೆಂಟ್ಸ್ ಇದ್ದಾರೆ. ಇದೆಲ್ಲವನ್ನು ಋಗ್ವೇದದ, ಯಜುರ್ವೇದದ, ಸಾಮವೇದದ ಆಗು ಹೋಗುಗಳನ್ನೆಲ್ಲವನ್ನೂ ನೋಡತಕ್ಕಂಥ, ಅದರಲ್ಲಿ ಲೋಪದೋಷಗಳಾಗದಂತೆ ಸೂಪರ್ವೈಸರ್, ಚೀಫ್ ಪ್ರೀಸ್ಟ್, ಅವನೇನೂ ಮಾಡಲಿಕ್ಕಿಲ್ಲ. ಪ್ರತಿಯೊಂದು ಋಗ್ವೇದಗಳು ಮಾಡುವುದರಲ್ಲಿ ಲೋಪದೋಷ ಆಗದಂತೆ, ಯಜುರ್ವೇದಗಳು ಮಾಡೋದು ನೋಡ್ತಾ ಇರಬೇಕಷ್ಟೇ. ಅವನು ಚೀಫ್ ಪ್ರೀಸ್ಟ್, ಸೂಪರ್ವೈಸರ್, ಅಧ್ಯಕ್ಷ, ಅವನು ಮಾಡಲಿಕ್ಕಿಲ್ಲ. ಆದರೆ ಯಾಗದಲ್ಲಿ ಏನಾದರೂ ಒಂದು ಕೊರತೆ ಆದರೆ ಹಿ ವಿಲ್ ಬಿ ಹೆಲ್ಡ್ ರೆಸ್ಪಾನ್ಸಿಬಲ್. ಏನೂ ಮಾಡಲಿಕ್ಕಿಲ್ಲ, ಆದರೆ ಎಲ್ಲೂ ತಪ್ಪಾಗದಂತೆ ನೋಡ್ತಾ ಇರಬೇಕು. ಯಜ್ಞಸ್ಯ ವಿರಿಷ್ಟಿಂ ಧುನೋತಿ ಅಂತ. ಯಜ್ಞದಲ್ಲಿ ಏನಾದರೂ ವಿರಿಷ್ಟಿ ಅಂದರೆ ಡಿಫೆಕ್ಟ್ಸ್, ಯಜ್ಞದಲ್ಲಿ ಏನಾದರೂ ದೋಷ ಬಂದರೆ ಅದು ಯಜಮಾನನಿಗೆ ದೋಷ ತಟ್ಟುತ್ತಲ್ಲ, ಅದಕ್ಕೆ ಇವನು ಜವಾಬ್ದಾರನಾಗ್ತಾನೆ, ಆ ಪುರೋಹಿತ. ಅದರಿಂದ ಬ್ರಹ್ಮ ಅಂತ, ಚೀಫ್ ಪ್ರೀಸ್ಟ್ ಅಂತಾರೆ. ಅವನಿಗೆ ಅಸಿಸ್ಟೆಂಟ್ಸ್ 3 ಜನ ಇದ್ದಾರೆ. ಯಾಕೆಂದರೆ ಎಲ್ಲವನ್ನು ಒಬ್ಬನೇ ನೋಡ್ಕೊಂಡು ಇರ್ಲಿಕ್ಕೆ ಆಗುವುದಿಲ್ಲ. ಯಜ್ಞ ಅಂದರೆ ಒಂದು ದೊಡ್ಡ ಸಮಾವೇಶ, ಹಿಂದಿನ ಕಾಲದಲ್ಲಿ ದೊಡ್ಡ ಸಂಭ್ರಮದ ಒಂದು ಉತ್ಸವ. ಅದರಲ್ಲಿ 12 ಜನ ಪುರೋಹಿತರು, 3 ವೇದಕ್ಕೆ ಸಂಬಂಧಪಟ್ಟವರು, 5 ಕಡೆ ಅಗ್ನಿಕುಂಡ, ಆಮೇಲೆ ಉಪ ಹೋಮಗಳು, ಎಲ್ಲವನ್ನು ಒಬ್ಬನಿಗೊಂದು ಕಡೆ ಕೂತು ನೋಡ್ಲಿಕ್ಕೆ ಆಗುವುದಿಲ್ಲ. ಅದಕ್ಕೆ 3 ಜನ ಅವನಿಗೆ ಅಸಿಸ್ಟೆಂಟ್ಸ್. ಹೀಗೆ ಋಗ್ವೇದದಲ್ಲಿ 4 ಜನ ಪುರೋಹಿತರು, ಯಜುರ್ವೇದದಲ್ಲಿ 4 ಮಂದಿ ಪುರೋಹಿತರು, ಸಾಮವೇದದಲ್ಲಿ ನಿಷ್ಣಾತರಾದ 4 ಮಂದಿ, ಮತ್ತು ಎಲ್ಲ ವೇದಗಳನ್ನು ಕೂಡ ಬಲ್ಲವನಾಗಿ ಎಲ್ಲಿ ಏನು ಕೊರತೆ ಆಗದಂತೆ ಯಜ್ಞವನ್ನು ಸಾಂಗವಾಗಿ ನಡೆಸುವ. ಎಲ್ಲಿಯಾದರೂ ಕೊರತೆ ಬಂದರೆ ತಕ್ಷಣ ಅದಕ್ಕೆ ಪ್ರಾಯಶ್ಚಿತ್ತ ಮಾಡುವವನು ಇವನು. ಆವಾಗ ಮಾತ್ರ ಅವನ ಪ್ರವೇಶ, ಲೋಪದೋಷ ಇದ್ದಾಗ. ಅಂಥ 4 ಮಂದಿ ಬ್ರಹ್ಮ ಮತ್ತು ಅವನ ಅಸಿಸ್ಟೆಂಟ್ಸ್, ಹೀಗೆ 16 ಮಂದಿ ಪುರೋಧಸಃ. ಇವರನ್ನು ಪುರೋಹಿತರು ಅಥವಾ ಪುರೋಧಸ್ಸುಗಳು ಅಂತ ಕರೀತಾರೆ. ಪುರೋಹಿತರು ಮತ್ತು ಪುರೋಧಸ್ ಅಂದರೆ ಸಂಸ್ಕೃತದಲ್ಲಿ ಒಂದೇ ಅರ್ಥ. ಪುರೋಹಿತ ಅಂದರೆ ನಮಗೆ ಹಿತವಾದದ್ದನ್ನು ಮೊದಲೇ ತಿಳಿದು, ನಮಗೆ ಯಾವುದು ಹಿತ ಯಾವುದು ಅಹಿತ ಅಂತ ಗೊತ್ತಿಲ್ಲದೆ ನಾವು ತಪ್ಪು ಮಾಡ್ತಾ ಇರ್ತೇವೆ. ನಮಗೆ ಯಾವುದು ಹಿತ ಅನ್ನೋದನ್ನು ಮೊದಲೇ ತಿಳಿದು ನಮ್ಮನ್ನು ತಿದ್ದಿ ಆ ದಾರಿಯಲ್ಲಿ ನಡೆಸುವಂತೆ ಗೈಡೆನ್ಸ್ ಕೊಡುವವನು ಪುರೋಹಿತ. ಪುರೋಧಸ್ಸು ಅಂದರೆ ಪುರಹ ಧತ್ತೆ, ನಮ್ಮನ್ನು ಧಾರಣೆ ಅಂದರೆ ಅಲ್ಲಿ ಧಾರಣ ಪೋಷಣೆಯೋ, ಮೊಟ್ಟ ಮೊದಲೇ ಎಚ್ಚರವಹಿಸಿ ನಮ್ಮ ಪೋಷಣೆ, ನಮ್ಮ ಪುಷ್ಟಿ, ನಮ್ಮ ಅಭಿವೃದ್ಧಿಗೆ ಪೂರಕವಾಗಿರತಕ್ಕಂಥ ಕ್ರಿಯೆಗಳನ್ನು ಮಾಡಿ ನಾವು ಅಭಿವೃದ್ಧಿ ಹೊಂದುವಂತೆ ಮುಂಜಾಗ್ರತೆ ವಹಿಸುವ ಸಲಹೆಗಾರ ಅಂತರ್ಥ ಪುರೋಹಿತ ಅಥವಾ ಪುರೋಧಸ್ ಅಂದರೆ. ನಮಗೆ ಈಗ ಈ ಶಬ್ದದ ನಿಜವಾದ ಅರ್ಥ ಮರೆತು ಹೋಗಿದೆ. ಪುರೋಹಿತರು ಅಂದರೆ 4 ಮಂತ್ರ ಹೇಳಿ ಯಾವುದೋ ಒಂದು ಹೋಮ ಮಾಡುವವರು ಪುರೋಹಿತರು ಅಂತ. ಪುರೋಹಿತರು ಅಂದರೆ ಅವರು ಮಂತ್ರ ಹೇಳಬೇಕು, ಹೋಮ ಮಾಡಬೇಕು ನಿಜ, ಆದರೆ ನಿಜವಾಗಿ ಆ ಶಬ್ದದ ಅರ್ಥ ಹೋಮ ಮಾಡುವವರು ಅಂತ ಹೇಳುವರು ಅಂತೂ ಅಲ್ಲ. ನಮ್ಮ ಹಿತಚಿಂತಕರಾಗಿ ನಮಗೆ ಬರಬಹುದಾದ ತೊಂದರೆಗಳನ್ನು ನಿವಾರಿಸಿ ಪೂರ್ವಹವಾಗಿ ನಮಗೆ ಹಿತಕರವಾದಂಥ ಕೆಲಸವನ್ನು ಮಾಡಿ ನಮ್ಮನ್ನು ಒಳ್ಳೆಯ ದಾರಿಯಲ್ಲಿ ನಡೆಸುವ ಸಲಹೆಗಾರರು, ಮಾರ್ಗದರ್ಶಕರು, ಗೈಡ್. ಅದು ಒಂದು ದೃಷ್ಟಿಯಿಂದ ಪುರೋಹಿತ ಅಂದರೆ ಹಿ ಈಸ್ ಗೈಡ್ ಇನ್ ಸ್ಪಿರಿಚುವಲ್ ಫೀಲ್ಡ್. ಒಬ್ಬ ಸಾಧಕನಿಗೆ ಅಧ್ಯಾತ್ಮದಲ್ಲಿ ಗೈಡ್, ಮಾರ್ಗದರ್ಶಕನಾದ ಗುರು, ಅವನು ಪುರೋಹಿತ ಅಥವಾ ಪುರೋಧಸ್ಸು ಅಂತಾರೆ. ಹಾಗಾಗಿ ಅದೇ ಬಹಳ ಮಹತ್ವದ ಒಂದು ಪ್ರೊಫೆಷನ್ ಒಂದು ಕಾಲದಲ್ಲಿ. ಈಗ ಸ್ವಲ್ಪ ಸಸಾರದ ಪ್ರೊಫೆಷನು. ಏನು ಮಾಡ್ತಾನೆ ಹುಡುಗ? ಪೌರೋಹಿತ್ಯ ಮಾಡ್ತಾನೆ. ಹಾಗಾದ್ರೆ ಕೊಡೋಲ್ಲಪ್ಪ ನಮ್ಮ ಹುಡುಗಿಯನ್ನು ಅಂತ ಯಾವ ಹುಡುಗಿಯೂ ಒಪ್ಪದ ಒಂದು ಪ್ರೊಫೆಷನ್ ಆಗಿ ಕೂತಿದೆ ಈಗ. ಆದರೆ ಒಂದು ಕಾಲದಲ್ಲಿ ಇಟ್ ಈಸ್ ಎ ಪ್ರೆಸ್ಟೀಜಿಯಸ್ ಪ್ರೊಫೆಷನ್. ಯಾಕೆಂದರೆ ಎಲ್ಲ ಶಾಸ್ತ್ರವನ್ನು ತಿಳಿದು ಸಮಾಜವನ್ನು ಸರಿದಾರಿಯಲ್ಲಿ ನಡೆಸುವ ಮಾರ್ಗದರ್ಶಕ ಅವನ, ಗೈಡ್ ಅವನು. ಬಹಳ ಎತ್ತರದ ಸ್ಥಾನ ಪುರೋಹಿತ ಅಂತದ್ದು. ಅಂಥ ಪುರೋಹಿತ ಪುರೋಧಸ್ಗಳಲ್ಲಿ ಅವರೆಲ್ಲರೂ ಶ್ರೇಷ್ಠ, ಒಳ್ಳೆಯವರು, ಎಲ್ಲ ಸಮಾಜಕ್ಕೆ ಮಾರ್ಗದರ್ಶನ ಮಾಡತಕ್ಕವರು, ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾದವರು. ಅದರಲ್ಲಿ ಹೇಳಿದ್ರು ಋತ್ವಿಜಂ. ಎಲ್ಲ ಋತ್ವಿಜರಲ್ಲಿ ಪ್ರಥಮ ಮಂತ್ರದಲ್ಲೇ ಋಗ್ವೇದ ಹೇಳುವುದು ಋತ್ವಿಜರಲ್ಲಿ ಎಲ್ಲರಲ್ಲಿಯೂ ನಾನು ಸನ್ನಿಹಿತನಾಗಿದ್ದೇನೆ. ಹೋತ ವಿಶೇಷತಃ ಋಗ್ವೇದದ ಪುರೋಹಿತನಾದ ಹೋತ್ರನಲ್ಲಿ ಸನ್ನಿಹಿತನಾಗಿದ್ದೇನೆ ಅಂತ. ಅದು ಒಂದು. ಹಾಗಾಗಿ ಇಲ್ಲಿ ಪುರೋಧಸಾಂಚ ಮುಖ್ಯಂ ಮಾಂ ವಿಧಿ ಪಾರ್ಥ ಬೃಹಸ್ಪತಿಂ ಅಂತ. ಪುರೋಹಿತರು, ಪುರೋಧಸ್ಸುಗಳು ಅಂದರೆ ಪುರೋಹಿತರು, ನಮ್ಮನ್ನು
ಎತ್ತರಕ್ಕೆ ನಮ್ಮ ಅಭಿವೃದ್ಧಿಗೆ ಪೂರಕವಾಗಿರತಕ್ಕಂಥ ಸಂಗತಿಗಳನ್ನು ಮಾಡಿ ನಮಗೆ ಮಾರ್ಗದರ್ಶನ ಮಾಡಿ ನಮ್ಮನ್ನು ಮುಂದೆ ತೊಂದರೆ ಬರದೆ ಸಾಂಗವಾಗಿ ನಮ್ಮ ಬದುಕು ನಡೆಯುವಂತೆ ಮಾಡುವ ಮಾರ್ಗದರ್ಶಕರು. ಅವರಲ್ಲಿ ಅವರೆಲ್ಲರೂ ಶ್ರೇಷ್ಠರೇ, ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರು. ಅವರಲ್ಲಿ ಮತ್ತು ಬಹಳ ಜವಾಬ್ದಾರಿಯ ಪಾತ್ರ ಅದು. ಯಾಕೆಂದರೆ ಒಬ್ಬ ವ್ಯಕ್ತಿಯಲ್ಲ, ಇಡೀ ಸಮಾಜದ ಒಂದು ಸ್ಪಿರಿಚುವಲ್ ಪಾತ್. ಅವರು ಹೇಗೆ ನಡೆ ಇರಬೇಕು ಅನ್ನುವ ಮಾರ್ಗದರ್ಶನ ಮಾಡುವವರು ಇವರು. ಏನಾದರೂ ಜಿಜ್ಞಾಸೆ ಬಂದರೆ, ಈಗ ನಮ್ಮಲ್ಲಿ ಯಾವುದೋ ಒಂದು ಅನುಷ್ಠಾನದಲ್ಲಿ ಜಿಜ್ಞಾಸೆ ಬರುತ್ತೆ, ಒಂದು ಆಶೌಚ ಬಂದರೆ ಎಷ್ಟು ದಿವಸ ಆಶೌಚ ಮಾಡಬೇಕು, ಆಶೌಚ ಶುದ್ಧಿ ವಿಧಾನ ಏನು, ಆಮೇಲೆ ಆಶೌಚ ಕಾಲದಲ್ಲಿ ಎಷ್ಟು ಜಪ ಮಾಡಬೇಕು ಎಷ್ಟು ಮಾಡಬಾರ್ದು. ಜಪವೇ ಮಾಡಿದವರಿಗೆ ಈ ಸಮಸ್ಯೆ ಇಲ್ಲ, ಮಾಡುವವರಿಗೊಂದು ಸಮಸ್ಯೆ, ಆಶೌಚಲ್ಲಿ ಎಷ್ಟು ಮಾಡಬೇಕು ಎಷ್ಟು ಬಿಡಬೇಕು ಅಂತ. ಕೆಲವರು ಆಶೌಚಲ್ಲಿ ಮಾಡಬಾರದು ಅಂತ, ಕೆಲವರು ಅದನ್ನು ಆಶೌಚದಲ್ಲಿ ಜಪ ಮಾಡಬೇಕು ಬೇಡ ಅಂತ ತುಂಬ ಜನರಿಗೆ ಇವತ್ತಿಗೂ ಗೊಂದಲ ಇದೆ. ಬಹಳ ಜನರಿಗೆ ಆಶೌಚಲ್ಲಿ ಜಪ ಮಾಡುವುದಿಲ್ಲ ಕೆಲವರು. ಆದರೆ ಆಶೌಚದಲ್ಲಿ ಕೂಡ ಗಾಯತ್ರಿನ ಇದನ್ನು ಅವ್ರಿಗೆ ಬಿಡಲಿಕ್ಕಿಲ್ಲ, ಅದನ್ನು ಮಾಡಬೇಕು ಅನ್ನೋದು ಶಾಸ್ತ್ರ ಹೇಳ್ತದೆ. ಹಾಗೆ ಇದೆಲ್ಲ ಯಾರು ಹೇಳಬೇಕು? ಪುರೋಹಿತ. ಒಂದು ಧಾರ್ಮಿಕವಾದ ನಡೆಯಲ್ಲಿ ಸಂಶಯ ಬಂದಾಗ ಸಮಾಜಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥ ಕೆಲಸ ಪುರೋಹಿತರಿಂದ ಆಗಬೇಕು. ಅದು ಬಹಳ ದೊಡ್ಡ ಸ್ಥಾನ. ಅದು ಒಂದು ರೀತಿಯಿಂದ ಗುರುಸ್ಥಾನ. ಅದು ಇಡೀ ಸಮಾಜಕ್ಕೆ ಪ್ರೀಸ್ಟ್ ಅಂದರೆ ಅವನು ಗುರುಸ್ಥಾನ. ಆಮೇಲೆ ಆದ್ದರಿಂದಲೇ ಅವನು ಎಲ್ಲಿಯಾದರೂ ತಪ್ಪು ಹೇಳಿಬಿಟ್ರೆ, ಈ ಬ್ರಹ್ಮ ಯಜ್ಞಸ್ಯ ವಿರಿಷ್ಟಿಂತ ನೋತಿಯಿಂದ ಯಜ್ಞದ ಡಿಫೆಕ್ಟ್ಸ್ಗಳನ್ನು ಪರಿಹಾರ ಮಾಡುವ ಹಾಗೆ ನಮ್ಮ ಜೀವನದಲ್ಲಿ ಬರಬಹುದಾದ ಲೋಪದೋಷಗಳನ್ನು ಪರಿಹಾರ ಮಾಡುವ ಹೊಣೆ ಅವರದ್ದು. ಅವರು ಏನಾದರೂ ತಪ್ಪು ಗೈಡೆನ್ಸ್ ಕೊಟ್ಟುಬಿಟ್ರೆ ಅದರಿಂದ ಇಡೀ ಸಮಾಜ ಹಾಳಾಗುತ್ತೆ. ಒಬ್ಬ ವ್ಯಕ್ತಿಯಲ್ಲ, ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಕೊಡೋರು. ಒಂದು ಧರ್ಮಪೀಠದಲ್ಲಿರತಕ್ಕಂಥ ವ್ಯಕ್ತಿಗಳು, ಸಮಾಜಕ್ಕೆ ಮಾರ್ಗದರ್ಶನ ಮಾಡ್ತಕ್ಕವರು, ಧರ್ಮದರ್ಶಿಗಳು, ಇವ್ರಿಗೆ ಹೊಣೆ ಜಾಸ್ತಿ. ಶಾಸ್ತ್ರ ಹೇಳ್ತಕ್ಕವರು, ಅಧ್ಯಾಪಕರು. ಯಾಕೆಂದರೆ ಇಡೀ ಶಿಷ್ಯವರ್ಗ ಅವರನ್ನು ನಂಬುತ್ತೆ, ಅವರು ಹೇಳಿದ್ದನ್ನು ಅಥೆಂಟಿಕ್ ಅಂತ ನಂಬಿ ಅದನ್ನು ಫಾಲೋ ಮಾಡ್ತಾರೆ. ಒಂದು ವೇಳೆ ಇವರು ತಪ್ಪು ಹೇಳಿದರೆ ಇಡೀ ಸೊಸೈಟಿಯನ್ನು ದಾರಿ ತಪ್ಪಿಸಿದ ಪಾಪ ಅವ್ರಿಗೆ ಬರುತ್ತೆ. ಅದರಿಂದ ಹುಡುಗಾಟದ ಕೆಲಸ ಅಲ್ಲ ಪೌರೋಹಿತ್ಯ ಅನ್ನೋದಕ್ಕೆ ಹಿಂದಿನವರು ನರಕಾಯ ಮತಿಶ್ಚೇತ್ತೆ ಪೌರೋಹಿತ್ಯಂ ಸಮಾಚಾರ. ನಿನಗೆ ನರಕಕ್ಕೆ ಹೋಗಬೇಕು ಅಂತಿದ್ರೆ ಪೌರೋಹಿತ್ಯ ಮಾಡೋದು. ಯಾಕೆಂದರೆ ಪೌರೋಹಿತ್ಯ ಮಾಡಿ ಎಲ್ಲರೂ ತಪ್ಪು ಮಂತ್ರ ಹೇಳಿಬಿಟ್ರೆ ಆ ತಪ್ಪು ಮಂತ್ರದಿಂದ ಅನಿಷ್ಟ ಆಗುವುದು ಯಾರಿಗೆ? ಯಜಮಾನನಿಗೆ. ಸ್ವರಲೋಪ ದೋಷದಿಂದ, ಸ್ವರ ವರ್ಣ ಮಂತ್ರ ಲೋಪದಿಂದ ಏನಾದರೂ ಅನಿಷ್ಟ ಆದರೆ ಅದಕ್ಕೆ ಇವನು ಮಂತ್ರ ತಪ್ಪು ಹೇಳಿದ್ರಿಂದ ಆದರೆ. ಹಾಗಾಗಿ ಬಹಳ ದೊಡ್ಡ ಜವಾಬ್ದಾರಿ. ಅದನ್ನು ತಪ್ಪು ಮಾಡಿದರೆ ಅದು ನರಕಕ್ಕೆ ನಮ್ಮನ್ನು ಕೊಂಡೊಯ್ಯುವಂಥ ಬಹಳ ಜವಾಬ್ದಾರಿಗೆಯ ಕೆಲಸ. ಆದ್ದರಿಂದ ವಿಶೇಷ ಭಗವಂತನ ಸನ್ನಿಧಾನ ಅಲ್ಲಿದೆ. ಅಂಥ ಪುರೋಹಿತರಲ್ಲಿ ಭೂಮಿಯ ಎಲ್ಲ ಪುರೋಹಿತರಿಗಿಂತಲೂ ಕೂಡ ನಮಗೆ ದೊಡ್ಡ ಪುರೋಹಿತರಿಬ್ಬರಿದ್ದಾರೆ. ಯಾರು? ಒಬ್ಬರು ರಾಕ್ಷಸರ ಪುರೋಹಿತರು, ದೈತ್ಯರ ಪುರೋಹಿತರು, ಒಬ್ಬರು ದೇವತೆಗಳ ಪುರೋಹಿತರು. ಇವರು ಪುರೋಹಿತರಲ್ಲಿ ಬಹಳ ಎತ್ತರದವರು. ಒಬ್ಬರು ಶುಕ್ರಾಚಾರ್ಯರು, ಒಬ್ಬರು ಬೃಹಸ್ಪತಿ ಆಚಾರ್ಯರು. ನಮಗೆ ಎರಡು ಗ್ರಹಗಳು, ಗುರು ಶುಕ್ರ. ತಾರತಮ್ಯದಲ್ಲಿಯೂ ಶುಕ್ರ ಕೆಳಗಿದ್ದಾನೆ, ಗುರು ಇಂದ್ರನ ನಂತರ ಅಹಂಪ್ರಾಣ 9ನೇ ಕಕ್ಷೆಯಲ್ಲಿದ್ದಾನೆ, 10ನೇ ಕಕ್ಷೆಯಲ್ಲಿ ಬೃಹಸ್ಪತಿ ಆಚಾರ್ಯ. ಹಾಗಾಗಿ ಇವತ್ತು ಅಲ್ಲಿ ದೇವಲೋಕದಲ್ಲಿ ದೇವ ಗಣಗಳಿಗೆ ಮತ್ತು ಇಂದ್ರನಿಗೆ ಸಲಹೆಗಾರರಾಗಿ ಬೃಹಸ್ಪತಿ ಆಚಾರ್ಯ ಇದ್ದಾರೆ. ಹಾಗಾಗಿ ಇವತ್ತು ಪುರೋಹಿತರೇ ಒಂದು ವಿಶಿಷ್ಟವಾದ ಭಗವಂತನ ವಿಶೇಷ ಸನ್ನಿಧಾನಕ್ಕೆ ಪಾತ್ರರಾಗಬೇಕಾದ, ವೈದಿಕ ಧರ್ಮವನ್ನು ರಕ್ಷಿಸಬೇಕಾದ ಒಂದು ವರ್ಗ ಅದು. ಅವರಲ್ಲಿಯೂ ದೇವತೆಗಳ ಪುರೋಹಿತರಾಗಿರತಕ್ಕಂಥ ಬೃಹಸ್ಪತಿ ಆಚಾರ್ಯರಲ್ಲಿ ವಿಶಿಷ್ಟವಾದ ಸನ್ನಿಧಾನ. ಆ ವೈದಿಕ ಧರ್ಮದ ಉದ್ಧಾರದ ಒಂದು ವಿಶಿಷ್ಟ ಮುಖ ಅವರಲ್ಲಿ. ಪುರೋಧ ಸಂಚ ಮುಖ್ಯಂ ಮಾಂ ವಿಧಿ. ಯಾರು? ಬೃಹಸ್ಪತಿಂ. ಪಾರ್ಥ ವಿಧಿ ಬೃಹಸ್ಪತಿಂ ಅಂತ. ಇದು ಒಂದು ದೃಷ್ಟಿಯಿಂದ ಇಲ್ಲಿ ಮಾತ್ರ ಅರ್ಜುನನನ್ನು ಸಂಬೋಧನೆ ಮಾಡಿ ಕೃಷ್ಣ ಹೇಳ್ತಾನೆ, ಈ ಮೊದಲು ಸಂಬೋಧನೆ ಇಲ್ಲ, ಇನ್ನು ಮುಂದೆಯೂ ಸಂಬೋಧನೆ. ಇಲ್ಲಿ ಮಾತ್ರ ಪಾರ್ಥ ಅಂತ. ಓ ಅರ್ಜುನ. ಯಾಕೆಂದರೆ ಇದು ನಿನ್ನ ಡೈರೆಕ್ಟ್ ಎಕ್ಸ್ಪೀರಿಯನ್ಸ್ ನಿನಗೆ ನೆನಪಿದ್ದರೆ ಗೊತ್ತಾಗತ್ತೆ. ಯಾಕೆಂದರೆ ನೀನು ಇಂದ್ರನಾಗಿದ್ದಾಗ ಬೃಹಸ್ಪತಿ ಆಚಾರ್ಯರು ಅರ್ಹತೆಯಲ್ಲಿ, ಜೀವಯೋಗ್ಯತೆಯಲ್ಲಿ ನಿನಕ್ಕಿಂತ ಸಣ್ಣವರು. ನೀನು 8ನೇ ಕಕ್ಷೆಯಲ್ಲಿರುವವನು 10ನೇ ಕಕ್ಷೆಯಲ್ಲಿ. ಆದರೂ ನೀನು ಅವರಿಗೆ ನಮಸ್ಕಾರ ಮಾಡ್ತಿದ್ದಿ. ಯಾಕೆ? ಅದು ಭಗವಂತನ ಪ್ರತೀಕ, ವಿಶಿಷ್ಟ ಪ್ರತೀಕ ಅಷ್ಟೇ.
ಭಗವಂತನ ವಿಶೇಷ ಸನ್ನಿಧಾನ ಅಲ್ಲದೇ ಇದ್ದರೆ ಬೃಹಸ್ಪತ್ಯಾಚಾರ್ಯಗೆ ಇಂದ್ರ ಕೂಡ ನಮಸ್ಕಾರ ಮಾಡ್ತಿದ್ದ, ಅವ್ರು ಬಂದಾಗ ಎದ್ದು ನಿಲ್ತಿದ್ದ. ಯಾಕೆ? ಅದು ಹುದ್ದೆ ಜೀವಯೋಗ್ಯತೆ ಬೇರೆ ಇರುವುದು. ಈಗ ಅಪ್ಪನಿಂದ ಮಗನ ಜೀವಯೋಗ್ಯತೆ ಜಾಸ್ತಿ ಇರ್ಬೋದು, ಅದನ್ನು ಮಗ ಅಪ್ಪನಿಗೆ ನಮಸ್ಕಾರ ಮಾಡಬೇಕು. ಅದು ಹಾಗೇನೆ ಜೀವಯೋಗ್ಯತೆಯಲ್ಲಿ ಬೃಹಸ್ಪತ್ಯಾಚಾರ್ಯಗಿಂತ ಇಂದ್ರ ದೊಡ್ಡವ, ಆದರೆ ಬೃಹಸ್ಪತ್ಯಾಚಾರ ಬಂದುಕೊಳ್ಳೆ ಎದ್ದು ನಿಂತ ನಮಸ್ಕಾರ. ಯಾಕೆಂದರೆ ಬೃಹಸ್ಪತ್ಯಾಚಾರ ಪದಕೃತವಾದ ಔನ್ನತ್ಯ, ಅದರಲ್ಲಿ ವಿಶೇಷ ಸನ್ನಿಧಾನ ಭಗವಂತನದ್ದಿದೆ. ಆ ಸನ್ನಿಧಾನಕ್ಕೆ ಬೆಲೆ ಕೊಡಬೇಕು. ಅದನ್ನು ಹೇಳಿದವರು, ಬೃಹಸ್ಪತ್ಯಾಚಾರದಲ್ಲಿ ನನ್ನ ವಿಶೇಷ ಸನ್ನಿಧಾನ ಇದೆ, ಅದನ್ನು ನಿನ್ನ ಮೂಲ ರೂಪವನ್ನು ನೆನಪಿಸಿಕೊಂಡ್ರೆ ನಿಮಗೂ ಅರ್ಥ ಆಗುತ್ತೆ ಅಂತ. ಪಾರ್ಥ ವಿಧಿ ಬೃಹಸ್ಪತಿ. ಇನ್ನೊಂದು ಇದಕ್ಕೊಂದು ವಿಶೇಷ ಮುಖ ಇದೆ. ಬೃಹಸ್ಪತಿ ಅಂದರೆ ಬೃಹಸ್ಪತ್ಯಾಚಾರ ದೇವಗುರು ಅಂತ ಒಂದು ಅರ್ಥ ಆಯ್ತಲ್ಲ, ಆದರೆ ವೇದದಲ್ಲಿ ಬೃಹಸ್ಪತಿ ಅಂತಂದರೆ ಪ್ರಾಣದೇವರು. ಯಾಕೆಂದರೆ ವಾಗ್ಹಿ ಬೃಹತಿ ತಸ್ಯ ಏಷ ಪತಿ ತಸ್ಮಾದು ಬೃಹಸ್ಪತಿ ಅಂತ ಉಪನಿಷತ್ತು. ಬೃಹತಿ ಅಂದರೆ ವಾಗ್ದೇವತೆ. ವಾಗ್ದೇವತೆ ಸರಸ್ವತಿ ಭಾರತೀಯರು, ಅವರಿಗೆ ಬೃಹತಿ ಅಂತ. ಬೃಹತಿ ಅಂತ 9 ಅಕ್ಷರದ ಪಾದದ ಒಂದು ಮಂತ್ರ ಇದೆ, 36 ಅಕ್ಷರಗಳ ಮಾತ್ರ ಒಂದು ಮಂತ್ರ. ಅದಕ್ಕೂ ಪ್ರಾಣದೇವರು ದೇವತೆ. ಅದರ ದೇವತೆಯರು ಸರಸ್ವತಿ ಭಾರತೀಯರ ಅಭಿಮಾನ ದೇವತೆಗಳು, ಅದನ್ನು ಪ್ರಾಣದೇವರ ಛಂದಸ್ಸು ಬೃಹತಿ. ಹೀಗೆ ಬೃಹತಿ ಅಂದರೆ 36 ಅಕ್ಷರಗಳ ಒಂದು ಮಂತ್ರ, ಅದರ ಅಭಿಮಾನಿ ದೇವತೆಗಳು ಸರಸ್ವತಿ ಭಾರತೀಯರು. ಬೃಹತಿ ಸ್ತ್ರೀ ಸಮುದಾಯದಲ್ಲೇ, ಯಾಕೆಂದರೆ ಲಕ್ಷ್ಮಿ ಈಶಕೋಟಿ ಪ್ರವಿಷ್ಟಳು, ಜೀವಕೋಟಿ ಪ್ರವಿಷ್ಟರಲ್ಲಿ ಎಲ್ಲರಲ್ಲಿಯೂ ದೊಡ್ಡ ಹೆಣ್ಣುಮಗಳು ಅಂದರೆ ಇವರೇ ಸರಸ್ವತಿ ಭಾರತೀಯರು. ಲಕ್ಷ್ಮಿಯನ್ನು ಈಶಕೋಷ್ಠಿಯಲ್ಲಿ ಸೇರಿಸಿಬಿಟ್ರೆ, ಲಕ್ಷ್ಮೀನಾರಾಯಣರನ್ನು ಬಿಟ್ಟುಬಿಡಿ. ಆದರೆ ಜೀವಕೋಟಿಯಲ್ಲಿ ಬ್ರಹ್ಮವಾಯುಗಳೇ ದೊಡ್ಡ ಜೀವರು, ಪುರುಷರಲ್ಲಿ ಸ್ತ್ರೀಯರಲ್ಲಿ ಸರಸ್ವತಿ ಭಾರತೀಯರೇ. ಅವರಿಗಿಂತ ಮಿಗಿಲಾದ ಜೀವಕೋಟಿಯರು, ಅದಕ್ಕಿಂತ ಮಿಗಿಲಾದ ಜೀವ ಇಲ್ಲ, ಸ್ತ್ರೀ ಜೀವ ಇಲ್ಲ. ಆದ್ದರಿಂದ ಅವರಿಗೆ ಬೃಹತಿ ಅಂತ. ವಾಯುದೇವರಿಗೆ ಬೃಹನ್ ಅಂತಲೂ ಬ್ರಹ್ಮ ಅಂತಲೂ, ಅವಳಿಗೆ ಬೃಹತಿ ಅಂತಲೂ, ಬ್ರಹ್ಮಾಣಿ ಅಂತ ಹೇಳ್ತಾರೆ. ಬೃಹತಿ ಒಂದೇ ಅರ್ಥ, ಬ್ರಹ್ಮಾಣಿಯಿಂದ ಬೃಹತಿ. ಅವರು ಬೃಹತಿ ಅಂತ ಹೆಸರು, ದೊಡ್ಡವರು ಅಂತ. ಜೀವಕೋಟಿಯಲ್ಲೇ ಸ್ತ್ರೀ ಸಮುದಾಯದಲ್ಲೇ ದೊಡ್ಡವರು, ಅದರಿಂದ ಅವರಿಬ್ಬರಿಗೆ ಬೃಹತಿ ಅಂತ ಹೆಸರು. ಅವರಿಗೆ ಪತಿ ಯಾರು? ಭಾರತೀ ಪತಿ ಮುಖ್ಯ ಪ್ರಾಣ, ಸರಸ್ವತಿ ಪತಿ ಬ್ರಹ್ಮ, ಚತುರ್ಮುಖ. ಅದನ್ನ ವಾಯುದೇವರಿಗೂ ಬ್ರಹ್ಮದೇವರಿಗೂ ಬೃಹಸ್ಪತಿ ಅಂತ ಹೆಸರು. ಇದು ವೈದಿಕವಾದ ನಾಮಧೇಯ. ಬ್ರಹ್ಮಣಸ್ಪತಿ, ಬೃಹಸ್ಪತಿ, ಇದು 2 ಹೆಸರಿದೆ. ಬ್ರಹ್ಮಣಸ್ಪತಿ ಮತ್ತು ಬೃಹಸ್ಪತಿ ಅರ್ಥ ಒಂದೇ. ಹಾಗಾಗಿ ಬೃಹಸ್ಪತಿ ಎಂದರೆ ವಾಯುದೇವರು, ಬ್ರಹ್ಮದೇವರು. ಅವರು ಸಮಸ್ತ ದೇವತೆಗಳಿಗೂ ಪುರೋಧಾಹ. ಹೌದಾ? ಮುಂಚೂಣಿಯಲ್ಲಿ ನಿಂತು ಅವರನ್ನು ಧಾರಣೆ ಮಾಡಿಕೊಂಡು ಅವರಿಗೆ ಹಿತಚಿಂತನೆ ಮಾಡಿಕೊಂಡು ಇರುವವರು. ಆದ್ದರಿಂದ ಎಲ್ಲ ಪುರೋಧಸ್ಸುಗಳಲ್ಲಿ ಮತ್ತಿನ್ನೊಂದೇನು ಗೊತ್ತುಂಟ? ವೇದಾನಾಂ ಸಾಮವೇದೋಸ್ಮಿ ಅಂತ ಹಿಂದೆ ಹೇಳಿದ್ದಾನೆ. ಯಾಕೆ ಅಂದರೆ ಸಾಮವೇದದಲ್ಲಿ ವಿಶೇಷ ಏನು? ಸಾಮವೇದದಲ್ಲಿ ಶಬ್ದ ಇದೆ, ಎಲ್ಲ ವೇದದಲ್ಲಿಯೂ ಶಬ್ದ ಇದೆ, ಸಾಮವೇದದಲ್ಲಿಯೂ ಶಬ್ದಗಳಿದೆ. ಅದೇ ಮಂತ್ರ. ಮಂತ್ರದಲ್ಲಿ ಸಾಮವೇದ ಎಲ್ಲ ಮಂತ್ರಗಳಂತೆಯೇ. ಆದರೆ ಸಾಮವೇದದಲ್ಲಿ ಮಂತ್ರದಲ್ಲಿ ಇಲ್ಲದ ಒಂದು ಅಂಶ ಇದೆ, ಅದು ಗಾನ. ಹಾಗಾದರೆ ಮಂತ್ರ ಋಗ್ವೇದದಲ್ಲಿಯೂ ಮಂತ್ರವೇ, ಯಜುರ್ವೇದದಲ್ಲಿ ಮಂತ್ರವೇ, ಸಾಮವೇದದಲ್ಲಿ ಮಂತ್ರವೇ. ಮಂತ್ರತ್ವೇನ ಎಲ್ಲವೂ ತುಲ್ಯ. ಆದರೆ ಗಾನಮಯತ್ವೇನ ಸಾಮವೇದ ಉಳಿದದ್ದಕ್ಕಿಂತ ವಿಶಿಷ್ಟ ಆಯಿತು. ಸಂಗೀತದಿಂದ ಭಗವಂತನನ್ನು ಮಾತನಾಡಿಸುವ ವಿಧಾನ, ಶಬ್ದದಿಂದ ಎಲ್ಲ ವೇದಗಳಿಂದಲೂ ಮಾತಾಡಿಸುವುದು, ಸಂಗೀತದ ಮೂಲಕ ಭಗವಂತನನ್ನು ಮಾತಾಡಿಸುವುದು ಅಂದರೆ ಸಾಮವೇದದಲ್ಲಿ ಮಾತ್ರ ಇರೋದು. ಮತ್ತು ಸಾಮವೇದವನ್ನು ಗಾನ ಮಾಡುವವರು ವಾಯುದೇವರು ಮಾತ್ರ. ಅಂದರೆ ಪರ್ಫೆಕ್ಟ್ ಸಂಗೀತ. ಸಾಮವೇದ ಯಾರೋ ಮಾಡಬಹುದು. ಈ ಸಾಮವೇದವನ್ನು ಅಪಶ್ರುತಿ ಇಲ್ಲದೆ ಸ್ವಚ್ಛವಾಗಿ ಗಾನ ಮಾಡುವವರು ವಾಯುದೇವರು ಮಾತ್ರ ಅಂತ ಉಪನಿಷತ್ನಲ್ಲಿ ಹೇಳ್ತಾರೆ. ಆದ್ದರಿಂದ ಯಾರಾದರೂ ಒಬ್ಬ ಸಾಮಗಾನ ಮಾಡತಕ್ಕವ ತುಂಬ ಚೆನ್ನಾಗಿ ಮನುಷ್ಯರಲ್ಲಿ ಇದ್ದರೆ ಅವನಲ್ಲಿ ವಾಯುದೇವರ ವಿಶೇಷ ಸನ್ನಿಧಾನ ಇದೆ ಅಂತ ಅರ್ಥ. ವಾಯುದೇವರ ಸನ್ನಿಧಾನ ಇಲ್ಲದೇ ಇದ್ದರೆ ಸಾಮಗಾನ ಹಾಡಲಿಕ್ಕೆ ಬರುವುದಿಲ್ಲ. ಆ ಕಂಠ ಪ್ರಾಣಧ್ವನಿ, ಆ ಅನಘೋಷ ಪ್ರಾಣಘೋಷ ಅಂತ ಹೇಳ್ತೇವಲ್ಲ, ಅನ್ಯೋನ್ಯಸಕ್ತಾ ಅನವಿಪ್ರಯುಕ್ತಾ ಉಪನಿಷತ್ನಲ್ಲಿ ಹೇಳ್ತಾರೆ. ಓಂಕಾರ, ಓಂಕಾರವನ್ನು ಹೇಗೆ ಹೇಳಬೇಕು? ಅನ್ಯೋನ್ಯಸಕ್ತಾ ಅನವಿಪ್ರಯುಕ್ತಾ ಉಪನಿಷತ್ನಲ್ಲಿ ಹೇಳಿದರು. ತಿಸ್ರೋ ಮಾತ್ರ ಮೃತ್ಯುಮತ್ಯ ಪ್ರಯುಕ್ತಾ ಅನ್ಯೋನ್ಯಸಕ್ತಾ ಅನವಿಪ್ರಯುಕ್ತಾ. ತಿಸ್ರೋ ಮಾತ್ರ, 3 ಮಾತ್ರೆಗಳು, ಅಕಾರ ಉಕಾರ ಮಕಾರ. ಇವನ್ನ ಅನ್ಯೋನ್ಯಸಕ್ತಾ, ಒಂದನ್ನು ಒಂದು ಬೆರೆಸಿ ಏನಾಯಿತು? ಆ ಊ ಸೇರಿಸಿ ಓ ಆಯಿತು, ಮಾ ಸೇರಿಸಿ ಓಂ ಆಯಿತು. ಅದನ್ನು
ಹೇಳಬೇಕು. ಓಂ 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 ಆಯಿತು, ಅಲ್ಲ. ಮತ್ತೆ ಅನವಿಪ್ರಯುಕ್ತ. ಅನ ಅಂದರೆ ಪ್ರಾಣದೇವರು, ಅನ ಅಂದರೆ ಪ್ರಾಣಘೋಷ, ಪ್ರಾಣದೇವರ ಅಪೂರ್ಣವಾದ ಕೊರಳು ತುಂಬಿ ಅದನ್ನು ಹೇಳಬೇಕು. ಅನೇನ ಪ್ರಾಣಘೋಷೇಣ ವಿಪ್ರಯುಕ್ತಾ ಅಂತ ಅದಕ್ಕೆ ನಾದ ತುಂಬಿ, ಪ್ರಾಣನಾದ ತುಂಬಿ ಓಂಕಾರ ಹೇಳಬೇಕು. ಅದು ಒಳಗಿನಿಂದ ಪ್ರಾಣಶಕ್ತಿ ಇಲ್ಲದೇ ಇದ್ದರೆ ಹೇಳಲಿಕ್ಕಾಗೋದಿಲ್ಲ. ಅದು ಕಡೆಗೆ ಓಂ 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 ಒಂದು ಕಡೆಗಾಗುವ ನರಳಾಟ ಪ್ರಾರಂಭ ಆಗಬಾರ್ದು. ಅದು ಹೇಳುವಾಗ ಎಷ್ಟು ಪೂರ್ಣವಾದ ನಾದ ತುಂಬಿ ಇರಬೇಕು ಅಂದರೆ ಅದನ್ನು ಮತ್ತೆ ಎಳ್ಕೊಂಡು ಅನವಿಪ್ರಯುಕ್ತ. ಪ್ರಾಣದೇವರಿಂದ ವಿಶೇಷವಾದ ಪ್ರಯೋಗ, ಪ್ರಾಣದೇವರು ಉಚ್ಚಾರ ಮಾಡಬೇಕು ಒಳಗೆ ಕೂತು. ಅದು ಓಂ ಹೋಗ್ತಾ ಇರಬೇಕು. ಇದು ಅನವಿಪ್ರಯುಕ್ತ. ಇದು ಓಂಕಾರಕ್ಕೊಂದು ವಿಶೇಷ. ಬೇರೆ ಯಾವ ಮಂತ್ರವನ್ನು ಕೂಡ ಗಟ್ಟಿ ಹೇಳು ಅಂತ ಹೇಳೋಲ್ಲ ಅವರು. ನಾದ ಓಂಕಾರ ಮಾನಸ ಜಪ ಮಾತ್ರ ಅಲ್ಲ, ಅನವಿಪ್ರಯುಕ್ತ ಅಂತ ಹೇಳಿದ್ರು. ಅದನ್ನು ಪ್ರಾಣದೇವರ ಘೋಷದ ಜೊತೆಗೆ ಹೇಳು. ಅದು ಒಳಗಿನಿಂದವೂ ಕೇಳಬೇಕು, ಹೊರಗಿನಿಂದಲೂ ಕೇಳಬೇಕು. ಅದು ನಾದ ಕೇಳಬೇಕು ಕಿವಿಗೆ. ಆಗ ಏನಾಗುತ್ತೆ? ಮೃತ್ಯುಮತ್ಯ ಅಂತ, ಮೃತ್ಯುಮತ್ಯಾಯಂತಿ ಇತಿ ಮೃತ್ಯುಮತ್ಯ. ನಿನ್ನನ್ನು ಸಾವಿನಿಂದ ಆಚೆಕೊಂಡು ಹೋಗ್ತವೆ ಆ ಓಂಕಾರಗಳು. ಸಾವನ್ನು ಗೆಲ್ತೀಯ ನೀನು ಹಾಗೆ ಉಚ್ಚಾರ ಮಾಡಿದರೆ ಅಂತ. ಮೋಕ್ಷಪ್ರದವಾದಂಥ ಮಂತ್ರ ಅದು. ಅಲ್ಲಿ ಹೇಳ್ತಾರೆ ನೋಡಿ, ಪ್ರಾಣದೇವರು ಕೂತು ನುಡಿಸಿದರೆ ಮಾತ್ರ ಓಂಕಾರ ಸರಿ ಉಚ್ಚಾರ ಮಾಡ್ಲಿಕ್ಕೆ ಬರೋದು. ಇಲ್ಲದೇ ಇದ್ದರೆ ಸರಿ ಉಚ್ಚಾರ ಬರೋಲ್ಲ ಕಂಠದಲ್ಲಿ. ಅನವಿಪ್ರಯುಕ್ತ ಇದು ಬಹಳ ಸುಂದರವಾದ ಶಬ್ದ. ಇದನ್ನು ಸಾಮಾನ್ಯ ವ್ಯಾಖ್ಯಾನಕಾರೆಲ್ಲ ವಿಪ್ರಯುಕ್ತ ನಭವಂತಿ, ಅವಿಪ್ರಯುಕ್ತ ನಭವಂತಿ, ಅನವಿಪ್ರಯುಕ್ತ ಅಂತೇಳಿ ವ್ಯಾಖ್ಯಾನ ಬರೆದದ್ದು ಹೊರತು ಪ್ರಾಣಘೋಷ ಅಂತ ಇದು ಪ್ರಾಚೀನ ವ್ಯಾಖ್ಯಾನಕಾರರು ಮಾತ್ರ ಗುರುತಿಸಿದ. ಆಚಾರ್ಯರು ಪಾಠ ಹೇಳಿದಾಗ ಹೇಳಿದ ಅರ್ಥ ಇದು. ಪ್ರಾಣಘೋಷ ಇರಬೇಕಪ್ಪ ಓಂಕಾರದಲ್ಲಿ, ನರಳಾಟ ಅಲ್ಲ ಓಂಕಾರ ಅಂದರೆ. ಹೇಳಿ ಕೂಡದೇ ಇದ್ದವರು ನರಳುವಂತೆ ಓಂಕಾರ ಹೇಳಬಾರದು. ಹಾಗೆ ಯಾವುದೇ ನಾದ, ಸ್ವಚ್ಛವಾದ ವಾಣಿ, ಸ್ವಚ್ಛವಾದ ಉಚ್ಚಾರ ಬರಬೇಕಾಗಿದ್ದರೆ ಪ್ರಾಣದೇವರ ಅನುಗ್ರಹ ಬೇಕು. ಹಾಗಾಗಿ ವೇನಾದೇಕಂ ಸ್ವಧಯ ನಿಷ್ಠದಕ್ಷು ಇಂದ್ರ ಏಕಂ ಸೂರ್ಯ ಏಕಂ ಜಜಾನ ವೇನಾದೇಕಂ ಸ್ವಧಯ ನಿಷ್ಠತಕ್ಷು. ಒಂದು ಮಂತ್ರವನ್ನು ಇಂದ್ರ ಆವಿಷ್ಕಾರ ಮಾಡಿದ ಋಗ್ವೇದ. ಸೂರ್ಯ ಏಕಂ ಜಜಾನ ಇನ್ನೊಂದು ಮಂತ್ರ ಸಮುದಾಯವನ್ನು ಸೂರ್ಯ ಆವಿಷ್ಕಾರ ಮಾಡಿದ ಯಜುರ್ವೇದ. ಆಮೇಲೆ ವೇನಾದೇಕಂ ಸ್ವಧಯ ನಿಷ್ಠತಕ್ಷು ಮತ್ತೊಂದು ವೇನನಿಂದ. ವೇನ ಅಂದರೆ ವಾಯುದೇವರು. ವೇನ ಅಂದರೆ ಒಬ್ಬ ಇದ್ದಾನೆ, ರಾಜನೂ ಇದ್ದಾನೆ, ಲೋಕಕಂಟಕನಾಗಿದ್ದವ. ಅದು ವೇನ ಅಂದರೆ ವೇನ ಪೀಡಾಯ ಅಂತ ಒಂದು ಧಾತು ಇದೆ. ಆ ಅರ್ಥದಲ್ಲಿ ಅವನಿಗೆ ಅನ್ವರ್ಥ. ಅದು ಲೋಕಕಂಟಕರನ್ನು ವೇನ ಅಂತ ಕರೀತಾರೆ. ವಾಯುದೇವರು ವೇನ, ಯಾಕೆಂದರೆ ಒಮ್ ಅಂದರೆ ವಾಯುದೇವರ ಜ್ಞಾನಶಕ್ತಿ, ಬಲ. ಒಮ್ ಅಂದರೆ ಬಲ, ಬಲದೇವತೆ ವಾಯುದೇವರು, ಅದನ್ನು ಅವರು ವೇನ. ಬಲದೇವತೆಯಾದಂಥ ಬಲದೇವತೆ ಒಳಗೆ ಇಲ್ಲದೇ ಇದ್ದರೆ ಆ ಉಚ್ಚಾರದಲ್ಲಿ ಬಲ ಇರೋಲ್ಲ, ಕಂಪ ಇರುತ್ತೆ, ನಡುಕ, ಅಪಸ್ವರ ಬರುತ್ತೆ, ಕೀಳು ಸ್ವರ, ಅಪಸ್ವರ, ನಡುಕ. ಆ ನಾದದಲ್ಲಿ ಮಾಧುರ್ಯ ಬರುವುದು ಬಲದಿಂದ. ಅದನ್ನ ಬಲದೇವತೆಯಾದ ಪ್ರಾಣದೇವರ ಒಳಗೆ ಇಲ್ಲದೇ ಇದ್ದರೆ ಇಷ್ಟೇ. ಎಷ್ಟು ಒಂದು ನೀವು ಗಮನಿಸಿ, ಅದು ಮಾತು ಶ್ರುತಿಬದ್ಧವಾಗಿ ಒಂದು ಸ್ವರದಲ್ಲಿ ನಡೆ ಇದ್ದರೆ ಕೇಳಲಿಕ್ಕೆ ಆನಂದ. ವಿಷಯ ಏನೇ ಇರಲಿ, ಆ ಮಾತಿನಲ್ಲಿ ಒಂದು ಸುಸ್ವರವಾದಂಥ ಉಚ್ಚಾರದಲ್ಲಿ ಒಂದು ಆನಂದ ಇದೆ. ಅದು ಎಲ್ಲೋ ಅಪಸ್ವರ ಆಗಿಬಿಟ್ರೆ ಎಂಥ ಒಳ್ಳೆಯ ವಿಷಯವನ್ನು ಪ್ರೆಸೆಂಟ್ ಮಾಡಿದ್ರೆ ಕೇಳುವವರಿಗೆ ಒಂದು ಹಿಂಸೆ ಆಗುತ್ತೆ. ಹಿಂದೆ ಯಕ್ಷಗಾನದಲ್ಲಿ ಇಂಥ ಒಂದು ಕ್ರಮ ಇತ್ತು. ಏನು ಅಂದರೆ, ಈ ಹಾಡು ಹೇಳ್ತಾರಲ್ಲ ಭಾಗವತರು, ಅವರು ಯಾವ ಶ್ರುತಿಯಲ್ಲಿ ಹೇಳ್ತಾರೋ ಅದೇ ಶ್ರುತಿಯಲ್ಲಿ ಮಾತು ಮುಂದುವರಿಸ್ಬೇಕು. ಅದು ಮತ್ತೆ ಶ್ರುತಿ ಚೇಂಜ್ ಆಗಬಾರ್ದು. ಅಂದರೆ ಅದು ಕೆನ್ನೆ ಹೊಡೆದ ಹಾಗಾಗತ್ತೆ. ಶ್ರುತಿ ಚೇಂಜ್ ಆದರೆ ಅಲ್ಲಿ ಇಮಿಡಿಯೇಟ್ ಎಲ್ಲೋ ಕುಸಿದು ಬಿದ್ದ ಹಾಗಾಗತ್ತೆ. ಅದೇ ಶ್ರುತಿಯಲ್ಲಿ ಮುಂದುವರಿಬೇಕು. ಅಂದರೆ ಇಡೀ ಯಕ್ಷಗಾನ ಒಂದು ಏಕರಸವಾಗಿ ಏಕಸ್ವರದಲ್ಲಿ ಹೋಗುತ್ತೆ. ಅದು ಅವರ ಹಾಡು, ಇವರ ಮಾತುಗಾರಿಕೆ. ಅದೇ ಅನುರೂಪ ಗುಣಸ್ವರಾದಿಭಾಜ ನಿಜ ಶಿಷ್ಯ ಪ್ರವರೇಣ ವಾಚ್ಯಮಾನೇ. ಆಚಾರ್ಯರಿಗೆ ಎಚ್ಚರ ಇತ್ತು. ತಾನು ಭಾಗವತ ಪ್ರವಚನ ಮಾಡುವಾಗ ತನ್ನ ಶ್ರುತಿಗೆ ಹೊಂದುವ ಶ್ರುತಿಯಲ್ಲಿ ಹಾಡುವ ಋಷಿಕೇಶ ತೀರ್ಥರತ್ರವೇ ಹಾಡಿಸ್ತಿದ್ರಂತೆ ಆಚಾರ್ಯ. ಯಾಕೆಂದರೆ ಅದು ಅಪಶ್ರುತಿ ಆಗಬಾರದು.
ಹೀಗೆ ಇದಕ್ಕೆ ಈ ಶ್ರುತಿ ಸ್ವಚ್ಛವಾಗಿ ನಮ್ಮ ಬಾಯಲ್ಲಿ ಬಂದರೆ ಏನು ವಿಷಯ ಇರದಿದ್ದರೂ ಕೇಳಲಿಕ್ಕೆ ಖುಷಿಯಾಗೋದು. ನಮ್ಮಲ್ಲಿ ಒಬ್ಬರು ಶಂಕರನಾರಾಯಣ ಸಾಮಗರು ಅಂತ ಅರ್ಥಧಾರಿಗಳಿದ್ದರು, ಯಕ್ಷಗಾನ ದೊಡ್ಡ ವಿದ್ವಾಂಸ, ಭಾರಿ ದೊಡ್ಡ ವಿದ್ವಾಂಸ. ನಿಜವಾಗಿಯೂ ಅವರ ಎದುರು ನಿಂತು ಅವ್ರನ್ನ ಮಣಿಸಿದವರಿಲ್ಲ. ಯಕ್ಷಗಾನ ಅರ್ಥಗಾರಿಕೆಯಲ್ಲಿ ಯಾರು ಎಂಥ ಪ್ರಸಂಗ ತಂದರೂ ಕೂಡ ಅವರನ್ನು ಮಣಿಸಿಬಿಡ್ತಿದ್ರು. ಒಳ್ಳೆ ಓದು ಇತ್ತು, ಒಳ್ಳೆ ವಿದ್ವತ್ತಿತ್ತು. ಯಕ್ಷಗಾನದಲ್ಲಿ ಎಲ್ಲಕ್ಕಿಂತ ಹೆಚ್ಚು ಬೇಕಾಗುವುದು ತತ್ಕಾಲ ಪ್ರತಿಭೆ. ಆಗ ಯಾರೋ ಒಬ್ರು ಏನೋ ಒಂದು ಹೇಳಿದ ತಕ್ಷಣ ಅವರು ತಕ್ಷಣ ಬಾಯಿ ಮುಟ್ಟಿಸಬೇಕು. ಈ ಒಂದು ಪ್ರಸಂಗ ನಡೆದಿತ್ತು ಅವ್ರದ್ದು. ಹಾಗೆ ಇಂಥದ್ದು ಬೇಕಾದಷ್ಟು ಮಾಡಿದ್ದಾರೆ ಅವರು ಕೃಷ್ಣ. ಎದುರಿನಲ್ಲಿ ಬಹಳ ಒಳ್ಳೆಯ ಅರ್ಥಧಾರಿಗಳು ಮತ್ತೊಬ್ಬರು, ಅವರು ದುರ್ಯೋಧನ ಎದುರು ನಿಂತಿದ್ದಾರೆ. ಈ ಸಾಮಕರು ಏನು ಮಾಡಿದರು, ಬೇಕು ಅಂತ ಕುಚೋದ್ಯ ಮಾಡಲಿಕ್ಕೆ ಅಂತ, ಏನು ದುರ್ಯೋಧನ ನೀನು ಏನು ಬಡಾಯ ಕೊಚ್ಚೋದೆ, ನಿನ್ನ ತಮ್ಮಂದಿರು 99 ಜನರ ಹೆಸರು ಗೊತ್ತಾ ನಿನಗೆ ಅಂತ ಕೇಳಿದರು. ಪಾಪ ಇವರಿಗೆ ಅರ್ಥಧಾರಿಗಳಿಗೆ ಎಲ್ಲಿ ನೆನಪಿರುತ್ತೆ. ಅವರು ಯೋಚನೆ ಮಾಡಿದರು, ಸಿಕ್ಕಿ ಬಿದ್ದರು ಸಾಮಕರು. ಅವರು ತಕ್ಷಣ ಹೇಳಿದರು, ನನ್ನ 99 ಜನ ತಮ್ಮಂದಿರ ಹೆಸರು ಬಿಡು, ಅವ್ರಿಗೆ ಮದುವೆ ಮಾಡ್ಕೊಂಡು ಬೇರೆ ಬೇರೆ ಮನೆಯಲ್ಲಿದ್ದಾರೆ. ನೀನು ನಿತ್ಯ ಸಂಸಾರ ಮಾಡುವ ನಿನ್ನ 14,100 ಜನ ಹೆಂಡಂದಿರ ಹೆಸರು ನಿನಗೆ ಗೊತ್ತುಂಟಾ ಅಂತ ಕೇಳಿದ್ರು. ಕಲ್ಪನೆ ಏನು, ಇವರು ಸಾಮಕರ ಹತ್ರ ಕೇಳಿದ್ದವರು, ಈಗ ಸಾಮಕರು ಸಿಕ್ಕಿಬಿದ್ದರು ಅಂತ. ಸಾಮಕರು ತಕ್ಷಣ ಗೊತ್ತುಂಟು ಅಂದರು. ಗೊತ್ತುಂಟು ಹೇಳಿ, ಹೇಳೋದಿಲ್ಲ, ಬರ್ಕೊ ಅಂತ ಹೇಳಿ, ಬರ್ಕೊಳ್ತೀಯಾ ಶುರು ಮಾಡಿದ್ರು. 1 2 3 ಹಾಗಲ್ಲ ಹೆಸರು, ನಾನು ಕರೆಯೋದೇ ಹಾಗೆ ಅಂದರು. ಅಲ್ಲಿ ಮುಗಿದೋಯ್ತು. ಅವರು ನಿನ್ನ ತಮ್ಮಂದಿರ ಹೆಸರು ಹೇಳು, ಇನ್ನು ಅವನು ಹಾಗೆ 1 2 ಹೇಳುವಾಗಿಲ್ಲ. ಇವ್ರೇನು ಹೇಳುದು, ನಾನು 16,000 ಜನರ ಹೆಸರು ಕರೆಯೋ ಗಟ್ಲೇ ಇಲ್ಲ. ಒಂದೊಂದೇ ಮೊದಲನೇ ಹೆಂಡತಿ ಬರ್ತಾಳೆ, 2 ಹೆಂಡತಿ, ನಾನು ಕರೆಯೋದೇ ಹಾಗೆ, ನಿನ್ನ ತಮ್ಮಂದಿರ ಹೆಸರು ಹೇಳು. ಇದು ಪ್ರತಿಭೆ, ಇದು ತತ್ಕಾಲ ಪ್ರತಿಭೆ. ಆದರೆ ಇಷ್ಟು ವಿದ್ವತ್ತಿತ್ತು, ಅಭಿಶಾಪ, ಸ್ವರ ಇರಲಿಲ್ಲ, ಸ್ವರ ಮಾಧುರ್ಯ ಇರಲಿಲ್ಲ. ಆದ್ದರಿಂದ ಅವರು ಎಷ್ಟು ಅದ್ಭುತವಾದ ಅರ್ಥಗಾರಿಕೆ ಹೇಳಿದರೂ ಕೂಡ ಸಭಾರಂಜನೆ ಇಲ್ಲ. ಜನರು ಅಯ್ಯ ಅಂತ ಹೇಳಿದ್ರು ಗೊತ್ತಾಗಿಲ್ರಿ ಅಂತ ಹೇಳಿ ಕಂಠ ಮಾಧುರ್ಯ ಇಲ್ಲ. ಹಾಗಾಗಿ ಯಾವುದೇ ವಿಷಯ ನೀವು ಎಷ್ಟು ಚೆನ್ನಾಗಿ ಹೇಳಿ, ಆ ಕಂಠದಲ್ಲಿ ಪ್ರಾಣಘೋಷ ಇಲ್ಲದೇ ಇದ್ದರೆ, ಪ್ರಾಣದೇವರು ಕೈಕೊಟ್ರೆ ಕೇಳಲಿಕ್ಕೆ ಆಗುವುದಿಲ್ಲ ಅದನ್ನು. ಆದ್ದರಿಂದ ಎಲ್ಲ ಮಂತ್ರ, ಮುಖ್ಯವಾಗಿ ಸಂಗೀತ ಪ್ರಾಣದೇವರ ಅನುಗ್ರಹದಿಂದೇ ಬರುವಂಥದ್ದು, ಪ್ರಾಣಘೋಷ ಅಂತ. ಸಾಮವೇದ ಹಾಡುವವರೇ ಪ್ರಾಣದೇವರು. ಅದಕ್ಕೆ ಪುರೋಧಸಂಚ ಮುಖ್ಯಮ್ಮ ವಿಧಿ ಪಾರ್ಥ ಬೃಹಸ್ಪತಿಂ. ಅಂಥ ಪ್ರಾಣದೇವರಲ್ಲಿ ಕೂತು ಗಾನಲೋಲ, ಗಾನಪ್ರಿಯ ನಾನು, ಗಾನದ ವಿಶಿಷ್ಟ ಶಕ್ತಿಯಾಗಿ ಆ ಪ್ರಾಣದೇವರಲ್ಲಿದ್ದೇನೆ. ಹಾಗಾಗಿ ಇವತ್ತು ಜೀವಕೋಟಿಯಲ್ಲೇ ಪ್ರಾಣದೇವರು ಚತುರ್ಮುಖ ಅನ್ನೋದು ಬಹಳ ದೊಡ್ಡ ಶಕ್ತಿ. ಯಾಕೆಂದರೆ ಅಂಥ ವಿಭೂತಿಯಾಗಿ ಅವರಲ್ಲಿ ಕೂತು ಬಿಟ್ಟೆ ನಾನು. ಒಂದು ಸಂಪತ್ತನ್ನು ಆತ್ಮಸಾತ್ ಮಾಡಿಕೊಳ್ಳುವುದಕ್ಕೆ ಒಂದು ಯಜ್ಞಯಾಗಾದಿಗಳು ಪುರೋಹಿತರು, ಇನ್ನೊಂದು ರಾಜಕೀಯ ವ್ಯವಸ್ಥೆ, ಇನ್ನೊಬ್ಬ ಶತ್ರುವಿನಲ್ಲಿ ಇರತಕ್ಕ ಪೂರ್ತಿ ಸಂಪತ್ತನ್ನು ಯುದ್ಧದ ಮೂಲಕ ಯುದ್ಧ ಸಾರಿ ಅವನನ್ನು ಸೋಲಿಸಿ ಆ ಸಂಪತ್ತನ್ನು ಸ್ವಾಧೀನ ಮಾಡಿಕೊಳ್ಳು. ಇನ್ನೊಂದು ಸಂಪತ್ತನ್ನು ಸ್ವಾಧೀನಪಡಿಸಿಕೊಳ್ಳುವ ವಿಧಾನ ಯುದ್ಧ. ಅದಕ್ಕೆ ಬೇಕಾಗಿರತಕ್ಕ ಒಳ್ಳೆಯ ಯೋಧ. ಇವನು ಧಾರ್ಮಿಕ ಯೋಧ ಪುರೋಹಿತ, ಅವನು ರಾಜಕೀಯ ಯೋಧ, ಅವನು ಸೇನಾನೀನಾಂ ಅಹಂ ಸ್ಕಂದಃ. ಇಡೀ ದೇವತೆಗಳು ಬೃಹಸ್ಪತ್ಯಾಚಾರ್ಯರ ನೇತೃತ್ವದಲ್ಲಿ ಸಂಪಾದಿಸಿದ ಸಂಪತ್ತನ್ನು ಅಸುರರು ಅಪಹಾರ ಮಾಡಿದಾಗ ಮತ್ತೆ ಅದನ್ನು ತಂದುಕೊಟ್ಟವ ಸ್ಕಂದ. ಹೀಗೆ ಲಿಂಕ್ ಅದು. ಬೃಹಸ್ಪತ್ಯಾಚಾರ್ಯ ತಂದು ಕೊಟ್ಟರು, ಪುನಃ ಹೋಯ್ತು, 2ನೇ ಸ್ಕಂದ ಬಂದ. ದೇವಸೇನಾನಿ, ಸೇನಾನೀನಾಂ. ಈ ಶಬ್ದವಂಜರಿ ಓದೋದು ಸ್ವಲ್ಪ ಹಿಂಸೆ ಇದು. ಸೇನಾನೀನಾಂ ಅಂತ ರೂಪ ಆಗೋದಿಲ್ಲ, ಅದು ಷಷ್ಠಿ ಬಹುವಚನ, ಸೇನಾನ್ಯಾಂ ಅಂತ ಆಗಬೇಕು, ಸೇನಾನೀನಾಂ ಆಗೋಲ್ಲ ಅಂತ. ಒಂದು ಸರ್ತಿ ಮಂಗಳೂರಿನಲ್ಲಿ ಒಂದು ಸಂಸ್ಕೃತ ಕಾನ್ಫರೆನ್ಸ್ನಲ್ಲಿ ಒಬ್ಬರು ದೊಡ್ಡ ಪ್ರಶ್ನೆ, ಸೇನಾನೀನಾಂ ಅಹಂ ಸ್ಕಂದಃ ಇತಿ ಕಥಂ ಅಂತ. ನಾನಂದೆ, ಎಂಥದ್ದು ತಪ್ಪೇನು? ಸೇನಾನೀನಾಂ ರೂಪ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ? ಪಾಣಿನಿ ಆಗುವುದಿಲ್ಲ ಅಂತ ಹೇಳಿದೆ. ಪಾಣಿನಿ ಸೂತ್ರ ಓದ್ಕೊಂಡು ವೇದವ್ಯಾಸರು ಭಗವದ್ಗೀತೆ ಬರಿಬೇಕಾ ಕೇಳಿದೆ ನಾನು. ಇವನು ಯಾರಿವ? ವೇದವ್ಯಾಸರಿಂದ 3000 ವರ್ಷ ನಂತರ ಹುಟ್ಟಿದವ ಪಾಣಿನಿ ಸೂತ್ರ ಬಾಯ್ಪಾಠ ಕಲ್ತ್ಕೊಂಡು ವೇದವ್ಯಾಸರು ಶ್ಲೋಕ ಬರಿಬೇಕಾ? ಇದು ವಿಪರೀತ ಆಯ್ತಲ್ರಿ. ಇದು ಪಾಣಿನಿಯ ತಪ್ಪು.
ವೇದವ್ಯಾಸರು ತಪ್ಪಲ್ಲ. ಸೇನಾನೀನಾಮ್ ಅನ್ನೋದಕ್ಕೆ ಸೂತ್ರಕ್ಕೆ ಅವನು ಒಂದು ಸೂತ್ರ ಬರೆದು ಒಂದು ರೂಪ ನಿಷ್ಪತ್ತಿ ಮಾಡದೇ ಇದ್ದರೆ ಅದು ವೇದವ್ಯಾಸರು ಹೇಗೆ ಪ್ರಯೋಗ ಮಾಡಿದ್ರು ಪಾಣಿನಿ ವಿರುದ್ಧ. ಅರೆ ಒಳ್ಳೆ ಕಷ್ಟ ಆಯ್ತಲ್ಲ. ಹಾಗಾದ್ರೆ ಈಗ ನಾವು ಇನ್ನು ಮುಂದೆ ಹುಟ್ಟುವ ಹುಡುಗರು ಏನು ಹೇಳ್ತಾರೆ ಯೋಚನೆ ಮಾಡಿಕೊಂಡು ಈಗ ಮಾತಾಡಬೇಕು. ಯಾಕಂದರೆ ಪಾಣಿನಿ ಮುಂದೆ 3000 ವರ್ಷ, ವೇದವ್ಯಾಸರಿಂದ ಸುಮಾರು 3000 ವರ್ಷದ ನಂತರ ಬಂದ ಪಾಣಿನಿ ಸೇನಾನೀನಾಮ್ ಅಂತ ರೂಪ ಹೇಳಲಿಲ್ಲ ಅಂತ ವೇದವ್ಯಾಸರು ಯಾಕೆ ನಾಡಿದೆ. ಇದು ಒಳ್ಳೆ ವ್ಯವಹಾರ ಜ್ಞಾನ ಇಲ್ಲದವರು ಮಾತಾಡ್ತಾರೆ. ಸಂಸ್ಕೃತ ಪಂಡಿತರಾಗಿ ಇಷ್ಟು ಪೆದ್ದು ಬೆದ್ದು ಮಾತಾಡಬೇಡಿ. ಒಂದು ವೇಳೆ ಸೇನಾನೀನಾಮ್ ಅಂತ ಪ್ರಯೋಗ ವೇದವ್ಯಾಸರು ಹೇಗೆ ಮಾಡಿದ್ರು ಅಂತಾರೆ, ವೇದವ್ಯಾಸರು ಮಾಡಿದ ಮೇಲೆ ಅದಕ್ಕೆ ಸೂತ್ರ ಯಾಕೆ ಬರೀಲಿಲ್ಲ ಅಂತ ಕೇಳಿ, ಆವಾಗ ಪಾಣಿನಿಯ ತಪ್ಪಾಗುತ್ತೆ. ದಿಸ್ ಇಸ್ ಕಾಮನ್ ಸೆನ್ಸ್ ಅಂತ. ನಮ್ಮ ಸಂಸ್ಕೃತ ವ್ಯಾಕರಣ ಪಂಡಿತರಿಗೆ ಅದು ವ್ಯಾಕರಣ ಗೊತ್ತಿದ್ದವರಿಗೆಲ್ಲ ಕಾಮನ್ ಸೆನ್ಸ್ ಇರಬೇಕು ಅಂತಿಲ್ಲ. ಬಹಳ ಜನರಿಗೆ ಪಂಡಿತರಿಗೆ ಕಾಮನ್ ಸೆನ್ಸ್ ಇರೋದಿಲ್ಲ. ಯಾಕೆಂದರೆ ಅದು ಪಾಂಡಿತ್ಯದ ಸಬ್ಜೆಕ್ಟ್ನಲ್ಲಿ ಕಾಮನ್ ಸೆನ್ಸ್ ಅಂತ ಒಂದು ಟೆಕ್ಸ್ಟ್ ಬುಕ್ ಇಲ್ಲ. ಹಾಗಾಗಿ ಕಾಮನ್ ಸೆನ್ಸ್ ಕಲಿಸುವುದಿಲ್ಲ ಯಾರು ಮಕ್ಕಳಿಗೆ. ಪಾಪ ಮಕ್ಕಳಿಗೆ ಗೊತ್ತಿರೋದಿಲ್ಲ. ತಾವು ಪುಸ್ತಕ ಚೆನ್ನಾಗಿ ಓದಿಬಿಟ್ಟಿದ್ದೇವೆ, ತಮ್ಮಂಥ ಪಂಡಿತರು ಯಾರೂ ಇಲ್ಲ ಅಂತ ತಲೆ ಬಂದು ಕೂತು ಬಿಡುತ್ತೆ, ಏನೂ ಗೊತ್ತಿರುವುದಿಲ್ಲ, ಮತ್ತು ಕಾಮನ್ ಸೆನ್ಸೇ ಇರೋದಿಲ್ಲ. ಹಾಗೆ ಬಹಳ ಬಹಳ ವಿಚಿತ್ರ ಇದು. ದೊಡ್ಡ ದೊಡ್ಡ ವ್ಯಾಖ್ಯಾನಕಾರರ ಬಗ್ಗೆ ಹೇಳುದು ನಾನು. ಈ ಬ್ರಹ್ಮಸೂತ್ರಕ್ಕೆ ವ್ಯಾಖ್ಯಾನ ಬರೆದವರು, ಉಪನಿಷತ್ತುಗಳಿಗೆ ಬಹಳ ದೊಡ್ಡ ದೊಡ್ಡ ವ್ಯಾಖ್ಯಾನಕಾರರು ಕಾಮನ್ ಸೆನ್ಸ್ ಇರೋದಿಲ್ಲ. ಅಂದರೆ ಉಪನಿಷತ್ತಿಗೆ ಭಾಷೆ ಬರೀತಾರೆ, ಇಡೀ ಶಾಬ್ದಬೋಧ ಬರೀತಾರೆ. ಇವನು ಗದಾಧರ ಭಟ್ಟ ವ್ಯುತ್ಪತ್ತಿವಾದ ಅಂತ, ಇವತ್ತು ಅದೇನು ವ್ಯುತ್ಪತ್ತಿವಾದ ಓದಿಬಿಟ್ಟಿದ್ದಾನೆ ಅಂದರೆ ಅವನಂಥ ವಿದ್ವಾಂಸ ಇಲ್ಲ ಅಂತ ಅನ್ನೋ ದೊಡ್ಡ ಸಂಗತಿ. ಆದರೆ ಅವನಿಗೆ ಸರಿಯಾಗಿ ಭಾಷಾ ಜ್ಞಾನ ಇರಲಿಲ್ಲ. ನಾನು ಯಾವಾಗಲೂ ಹೇಳೋದು, ಒಂದು ಸರ್ತಿ ಮೇಲುಕೋಟೆಗೆ ಹೋಗಿದ್ದೆ ನಾನು. ಮೇಲುಕೋಟೆಯಲ್ಲಿ ನವೀನ ನ್ಯಾಯದ ಕೇಂದ್ರ ಸ್ಥಾನ, ಅದು ಒಳ್ಳೆ ನವೀನ ನ್ಯಾಯವನ್ನು ಓದಿರತಕ್ಕಂಥ ಮಹಾ ಘನಪಂಡಿತರು 70-80 ಆದವರೆಲ್ಲ ಇದ್ದಾರೆ ಅಲ್ಲಿ. ಅಲ್ಲಿ ಹೋಗಿದ್ದಾಗ ನಾನು ಹೇಳಿದೆ ಈ ವಿಷಯ. ಅಲ್ಲಿ ಒಬ್ಬ ಹುಡುಗ ಹೇಳಿದ, ನಾನು ಗದಾಧರನ ವ್ಯುತ್ಪತ್ತಿವಾದ ಓದ್ತಾ ಇದ್ದೇನೆ. ಯಾರ ಹತ್ರ? ವರದಾಚಾರ್ಯರು ಹೇಳ್ತಾ ಇದ್ದಾರೆ, ಒಳ್ಳೆಯದು, ಅದರಲ್ಲಿ ಒಂದು ತಪ್ಪಿದೆ, ಅದನ್ನು ಹೇಳಿದ್ದಾರೆ ನಿನಗೆ ಅಂತ ಹೇಳಿದೆ. ವ್ಯುತ್ಪತ್ತಿವಾದದಲ್ಲಿ ತಪ್ಪಿರುವುದು ಅಂದರೆ ಏನರ್ಥ? ಅದೇನು ತಮ್ಮ ಮೋಸ. ವ್ಯುತ್ಪತ್ತಿವಾದದಲ್ಲಿರುವ ತಪ್ಪನ್ನು ಹೇಳಲಿಲ್ಲ ನಿನಗೆ ಪಾಠ ಮಾಡುವಾಗ. ಗದಾಧರ ಭಟ್ಟ ಅವನು ಭಾಷಾಶಾಸ್ತ್ರದಲ್ಲಿ ಅತ್ಯಂತ ಅವ್ಯುತ್ಪನ್ನನಾಗಿದ್ದ, ಮತ್ತು ಬಾಯಿ ಬಡಕತನದಲ್ಲಿ ಅಪ್ರಚಂಡನಾಗಿದ್ದ. ಅವನು ಮೀರಿಸುವರಿಲ್ಲ. ಆದರೆ ಭಾಷಾಶಾಸ್ತ್ರದಲ್ಲಿ ಅಷ್ಟು ಪ್ರಬುದ್ಧ ಅಲ್ಲ ಅವನು. ಅದನ್ನ ಅವನು ಕೆಲವು ತಪ್ಪು ಬರೆದಿದ್ದಾನೆ ಅಂದೆ. ಹೌದಾ? ಅದು ಸಾಧ್ಯವೇ ಇಲ್ಲ. ಗದಾಧರ ಭಟ್ಟ ತಪ್ಪು ಹೇಳೋದು ಸಾಧ್ಯವೇ ಇಲ್ಲ. ಆಗ ನಿಮ್ಮ ಮೇಷ್ಟ್ರ ಹತ್ರ ಕೇಳು, ನಾನೊಂದು ವಿಷಯ ಹೇಳಿ ಹೋಗ್ತೇನೆ, ಅದೊಂದು ತಪ್ಪು ಬರೆದಿದ್ದಾನೆ, ಅದನ್ನು ಸರಿ ಮಾಡಲಿಕ್ಕೆ ಕೇಳು ಅಂತ ಹೇಳಿ ಬಂದೆ. ಕಡೆಗೆ ಅವನು ಒಪ್ಪಿಕೊಂಡ. ಅವನು ಪಾಪ ಏನು ಅಂದರೆ ವೀಪ್ಸ ಉಂಟಲ್ಲ, ಯೋ ಧೂಮಾನ್ ಸಸವನ್ಯಮಾನ ಯಹ ಭಿನ್ನಪದ ಅಂತ ಅವನು. ನಾನು ಹೇಳಿದೆ ಭಿನ್ನಪದ ಆದರೆ ಹೇಗಾಗಬೇಕು ಗೊತ್ತುಂಟ, ಯಹ ಧೂಮಾನ್ ಯಹ ಸಹ ಧೂಮಾನ್ ಸಹ ಅಂತ ಹೇಳಿದ್ರು ಕೂಡ ವ್ಯಾಪ್ತಿ ಜ್ಞಾನ ಬರಬೇಕು, ವೀಪ್ಸಾ ಜ್ಞಾನ ಬರಬೇಕು. ಹಾಗೆ ಪ್ರಯೋಗ ಮಾಡ್ತಾರೆ ಯಾರಾದರೂ. ವೃಕ್ಷಂ ವೃಕ್ಷಂ ಸಿಂಚತಿ ಗೃಹೇ ಗೃಹೇ ಪಂಡಿತಾ ಇದು ವೀಪ್ಸ. ಮನೆಯಲ್ಲಿ ಅಂತಿದ್ದ ಹಾಗೆ ಒಟ್ಟಿಗೆ ಹೇಳಬೇಕಾ, ಒಂದೇ ಬೇರೆ ಬೇರೆ ಹೇಳ್ಬೋದಾ? ಒಂದೇ ಶಬ್ದ. ಮನೆಯಲ್ಲಿ ಅನ್ನೋದು ಇಟ್ಸ್ ಎ ಸಿಂಗಲ್ ವರ್ಡ್, ಕಾಂಪೌಂಡ್ ವರ್ಡ್. ಹಾಗೆ ಗೃಹೇ ಒಂದೇ ಶಬ್ದ. ಗೃಹೇ ಅನ್ನೋದನ್ನು ಬೇರೆ ಮಾಡಿ, ಗೃಹೇ ಸಿಂಚತಿ ಗೃಹೇ ಪಂಡಿತ ಗೃಹೇ ವೃಕ್ಷಂ ವೃಕ್ಷಂ ಸಿಂಚತಿ ವೃಕ್ಷಂ ಹಾಗೆ ಪ್ರಯೋಗ ಮಾಡಿ. ವೀಪ್ಸಾಬೋಧ ಬರುವುದಿಲ್ಲ. ಅಂದರೆ ಅದು ಒಟ್ಟಿಗೆ ಪ್ರಯೋಗ ಮಾಡಬೇಕು. ಒಟ್ಟಿಗೆ ಪ್ರಯೋಗ ಮಾಡಿದ್ರೆ ಸಹ ಪ್ರಯೋಗ ಅಂದರೆ ಒಂದೇ ಶಬ್ದ ಅಂತ ಆಯಿತು. ಸಹ ಪ್ರಯೋಗ ಮಾಡುವಾಗ ಅದರಿಂದ ಯೋ ವನ್ಯಮಾನ್ ಸಸಧೂಮಾನ್ ಅನ್ನೋದು ಭಿನ್ನ ಪದ ಅಂತ ಏನು ಬರೆದಿದ್ದಾನೆ, ಭಾಷಾಶಾಸ್ತ್ರ ಗೊತ್ತಿದ್ದರೆ ಹೀಗೆ ಬರೀತಿರ್ಲಿಲ್ಲ ಗದಾಧರ ಭಟ್ಟ. ಇಂಥ ಬೇಕಾದಷ್ಟಿದೆ. ದಿನೇ ಎನ್ನವತಾಮುಪೈತಿ ತದೇವ ರೂಪಂ ರಮಣಿ. ದಿನೇ ಇಷ್ಟು ಜಾಗ, ಒಂದು ಅರ್ಧ ಮೈಲ್ ಬಿಟ್ಟು ದಿನ ಅಂತ ಪ್ರಿಂಟ್ ಮಾಡೋದು. ಅದು 2 ಶಬ್ದವ, ಎಂಥ ಕತೆ? ದಿನೇ ದಿವೇ ವೇದದಲ್ಲಿ ಅದನ್ನು ಸಮಸ್ತ ಪದ ಅಂತ, ವೈದಿಕರು ಪದಪಾಠದಲ್ಲಿ ಸಮಸ್ತ ಪದ ಅಂತ ಹೇಳ್ತಾರೆ. ಗೊತ್ತಿಲ್ಲ ಪಾಪ ನಮ್ಮ ಜನಕ್ಕೆ, ವ್ಯಾಕರಣವೂ ಗೊತ್ತಿಲ್ಲ, ಶಬ್ದಶಾಸ್ತ್ರ ಓದಿದವರು ದಿನೇ ಅನ್ನೋದನ್ನು ಭಿನ್ನ ಪದ, ವೃಕ್ಷಂ ಅನ್ನೋದನ್ನು ಭಿನ್ನ ಪದ, ಯೋ ಧೂಮಾನ್ ಭಿನ್ನ ಪದ. ಯಾಕೆಂದರೆ ಗದಾಧರ ಭಟ್ಟನ ರೋಗ. ಅವನು ಮಾಡಿದ ತಪ್ಪಿನಿಂದ ಎಲ್ಲ ಪಂಡಿತರಿಗೂ ಇದೊಂದು ಭ್ರಮೆಯೋದು ಭಿನ್ನ ಪದ ಅಂತ. ಮೂಲತಃ ತಪ್ಪು ಮಾಡಿದವ ಅವನನ್ನು ಅಥೆಂಟಿಕ್ ಅಂತ ನಂಬಿದವರೆಲ್ಲ, ಇದು ನಾನು ಹೇಳಿದಲ್ಲ, ಒಬ್ಬ ಪುರೋಹಿತ ಮಾಡಿದ ಇಡೀ ಸಮಾಜ ಹಾಳಾಗುತ್ತೆ. ಹಾಗಾಯ್ತು. ಇದು ಒಬ್ಬ ಗದಾಧರ ಭಟ್ಟ ಮಾಡಿದ ತಪ್ಪಿನಿಂದ ಇಡೀ ಭಾಷಾಶಾಸ್ತ್ರದ ಮೇಲೆ ಒಂದು ಕಳಂಕ ತಂದಿಟ್ಟ. ಎಲ್ಲ ಪಂಡಿತರು ಇವತ್ತು ಅದನ್ನು ಭಿನ್ನಪದ ಅಂತ ಭ್ರಮಿಸಿಕೊ. ಎಲ್ಲ ಅಂದರೆ 100ಕ್ಕೆ 98 ಜನ ಪಂಡಿತರು, 99 ಹೇಳ್ಬೋದು, ಅದು ಭಿನ್ನಪದ ಅಂತ ಭ್ರಮಿಸಿಕೊಂಡಿದ್ದಾರೆ. ಹಾಗೆ ಇದು ಒಂದು ಶಬ್ದದ ಒಬ್ಬ ಇಡೀ ಸಮಾಜಕ್ಕೆ ಮಾರ್ಗದರ್ಶನ ಮಾಡತಕ್ಕಂಥವ ತಪ್ಪು ಮಾಡಿಬಿಟ್ರೆ ಅದು ಇಡೀ ಸಮಾಜದ ದಾರಿ ತಪ್ಪಿಬಿಡುತ್ತೆ, ಒಬ್ಬನ ತಪ್ಪು. ಅದರಿಂದ ಸೇನಾನೀನಾಮ್
ಅನ್ನೋದರ ಮೇಲೆ ಬಂದದ್ದು. ಈಗ ಸೇನಾನೀನಾಂ ಅನ್ನೋದು ಶಬ್ದಮಂಜರಿಯಲ್ಲಿ ಇಲ್ಲ, ಯಾಕೆಂದರೆ ಪಾಣಿನಿ ಆ ರೂಪ ಹೇಳಲಿಲ್ಲ. ಪಾಣಿನಿಯು ಕೆಲವು ರೂಪಗಳನ್ನು ಹೇಳದೇ ಇದ್ದದ್ದನ್ನು ಅದರ ನಂತರದವರು ವಾರ್ತಿಕಕಾರ, ಮಹಾಭಾಷ್ಯಕಾರ ಆ ರೂಪಗಳನ್ನು ಸೇರಿಸಿದ್ದುಂಟು. ಕೆಲವು ಅನಂತರದವರು ಸೇರಿಸಿದ್ದು ಬೇಡವಾದ ಶಬ್ದಗಳನ್ನು ಸೇರಿಸಿದ್ದಾರೆ ವ್ಯಾಕರಣದಲ್ಲಿ. ಅದು ನಿಜವಾಗಿ ಬೇಕಿರಲಿಲ್ಲ, ಸೇರಿಸಬೇಕಾದ ಅಗತ್ಯ ಇರಲಿಲ್ಲ, ಚಾಲ್ತಿಗೆ ಬಂತು ಸೇರಿಸಿಬಿಟ್ಟಿದ್ದಾರೆ. ಅವರ ಕಾಲದಲ್ಲಿ ಚಾಲ್ತಿಗೆ ಬಂತು. ಹೀಗೆ ಸೇನಾನೀನಾಂ ಅನ್ನುವಂಥದ್ದು ಯಾರೂ ಸೇರಿಸಲಿಲ್ಲ. ವಾರ್ತಿಕಕಾರನಾದ ಕಾತ್ಯಾಯನನೂ ಸೇರಿಸಲಿಲ್ಲ, ಮಹಾಭಾಷ್ಯಕಾರನೂ ಸೇರಿಸಲಿಲ್ಲ. ಸೇನಾನೀನಾಂ ಅಂತ ಶಬ್ದ ಬಿಟ್ಟುಬಿಟ್ಟಿದ್ದಾರೆ. ಆದರೆ ಒಂದು ತಮಾಷೆ ಇದೆ. ಇವರೆಲ್ಲ ಸೇನಾನೀ ಶಬ್ದವನ್ನು ನಡೆಸಿಕೊಂಡು ಸೇನಾನ್ಯಾಂ ಅಂತ ಅದ್ರ ಷಠೀಭೋಚನ ಅಂತ ಹೇಳೋದು. ಆದರೆ ವೇದದಲ್ಲಿ ಇನ್ನೊಂದು ಏನು ಉಂಟು ಅಂದರೆ ವಾಜಸನಿಹಿ ಇದ್ದ ಹಾಗೆ ಸೇನಾನಿಹಿ ಅಂತ ಒಂದು ಶಬ್ದ ಇದೆ. ಸೇನಾನಿ ಶಬ್ದ ಹರಿನಾಮಿದಾಗ ಸೇನಾನೀನಾಂ ಅಂತ ಆಗ್ಬೋದು, ಏನೂ ತೊಂದರೆ ಇಲ್ಲ. ಮತ್ತು ಸೇನಾನೀ ಶಬ್ದವು ಸೇನಾನೀನಾಂ ತನ್ನ ರೂಪ ಎರಡು ರೂಪ ಇರಬಹುದು. ಪಾಣಿನಿ ಹೇಳದೇ ಇದ್ದ ಕೂಡಲೇ ಸಂಸ್ಕೃತದಲ್ಲೇ ಇಲ್ಲ ಅಂತಲ್ಲ. ಪಾಣಿನಿ ಆ ಕಾಲದಲ್ಲಿ ಬಳಕೆಯಲ್ಲಿ ಇಲ್ಲದೆ ಇದ್ದದ್ದು ಎಷ್ಟೋ ಧಾತುಗಳನ್ನು ಬಿಟ್ಟಿದ್ದಾನೆ, ಒಳ್ಳೊಳ್ಳೆ ಧಾತುಗಳನ್ನು ಕೈಬಿಟ್ಟಿದ್ದಾನೆ. ಧಾತುಪಾಠ, ಪ್ರಾಚೀನ ಧಾತುಪಾಠ ಇಟ್ಕೊಂಡೇ ನಾವು ಈಗ ವೇದಕ್ಕೆ ಅರ್ಥ ಮಾಡಬೇಕು. ಪಾಣಿನಿಯ ಧಾತುಪಾಠ ಇಟ್ಕೊಂಡು ವೇದಕ್ಕೆ ಅರ್ಥ ಮಾಡಲಿಕ್ಕೆ ಬರೋದಿಲ್ಲ. ಪೂರ್ತಿ ಸುಮಾರು 12,000 ಧಾತುಗಳಲ್ಲಿ ಪಾಣಿನಿ ಪರಿಗಣನೆ ಮಾಡಿದ್ದು. ಪಾಣಿನೀಯರು, ಪಾಣಿನಿಯನ್ನು ಧಾತುಪಾಠ ಅಂತ ಬರೆದಿದ್ದೋ ಬಹಳ ಜನ ಒಪ್ಪಲ್ಲ. ಈಗಿರೋ ಧಾತುಪಾಠ ಯಾರೋ ಅನಂತರ ಸಂಗ್ರಹ ಮಾಡಿದ್ದು. 12,000 ಧಾತುಗಳಲ್ಲಿ ಸುಮಾರು 2,000 ಚಿಲ್ಲರೆ, ಸುಮಾರು ನಾಟ್ ಈವನ್ 1/5. ಉಳಿದ ಧಾತುಗಳೆಲ್ಲ ಸ್ಖಲನವಾಗಿ ಹೋಗಿವೆ. ಆದ್ದರಿಂದ ಅದನ್ನು ಕಟ್ಟಿಕೊಂಡು ವೇದಾರ್ಥ ನಿರ್ಣಯ ಮಾಡಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಸೇನಾನೀನಾಂ ಅನ್ನುವಂಥದ್ದು ರೂಪ, ಅದು ರೂಪ ಸಾಧುವೆ. ಇವತ್ತು ಬಳಕೆ ಮಾಡುವುದು ಬೇಡ ಬೇಕಿದ್ದರೆ, ಯಾಕೆಂದರೆ ಒಂದು ಕಷ್ಟ ಇದೆ. ಸೇನಾನೀನಾಂ ಅನ್ನೋದು ಕರೆಕ್ಟು, ಆದರೆ ಕರೆಕ್ಟು ಅಂತ ಹೇಳಿ ನಾವು ಅದನ್ನು ಪ್ರಯೋಗ ಮಾಡಿದರೆ ಮಕ್ಕಳಿಗೆ ಮೇಷ್ಟು ಫೇಲ್ ಮಾಡ್ತಾರೆ ಶಾಲೆಯ ಕಡೆಗೆ. ಸೇನಾನೀನಾಂ ನೀನು ಶಬ್ದಮಂಜರಿ ಓದಿದ್ದು ಮರೆತು ಹೋಯ್ತೇನೋ, ದಡ್ಡ ಇದ್ದೀಯ ಅಂತ ಫೇಲ್ ಮಾಡ್ತಾರೆ. ಹಾಗಾಗಿ ಇವತ್ತು ಒಂದು ಭಾಷೆಗೆ ಒಂದು ಚೌಕಟ್ಟಿದೆ. ಇವತ್ತು ಇರುವ ಚೌಕಟ್ಟನ್ನು ಮೀರಿ ನಾವು ಬಳಸಿದರೆ, ಸ್ಕಾಲರ್ಶಿಪ್ಪಿನ ಮೇಲೆ ಬೇರೆ ವಿದ್ಯಾರ್ಥಿಗಳು ನಾಳೆ ಬಳಸಿದರೆ ಅವರಿಗೆ ಸಮಸ್ಯೆ ಆಗ್ಬೋದು. ಆದ್ದರಿಂದ ವಿದ್ಯಾರ್ಥಿಗಳು ಸೇನಾನೀನಾಂ ಅಂತ ಬಳಸಿ ಅಂತ ಹೇಳುವುದಲ್ಲ. ವ್ಯಾಸರು ಯಾಕೆ ಪ್ರಯೋಗ ಮಾಡಿದರು ಅಂದರೆ ಅದು ಕರೆಕ್ಟ್ ಆದ್ದರಿಂದ ಪ್ರಯೋಗ ಮಾಡಿದರು. ಆದ್ದರಿಂದ ಪಾಣಿನಿಯ ಸೂತ್ರದಲ್ಲಿ ಇಲ್ಲ ಅಂದರೆ ಅದು ಪಾಣಿನಿ ಅಂತ ಹೊರತು ವ್ಯಾಸರದ್ದಲ್ಲ. ಇಷ್ಟು ವಿಷಯ ನಾವು ತಿಳ್ಕೊಂಡು, ಸೇನಾನೀನಾಂ ಅಹಂ ಸ್ಕಂದ ಅಂತ. ದೇವಸೇನಾ ನಾಯಕನಾಗಿ ತಾರಕಾಸುರನನ್ನು ಕೊಲ್ಲಬೇಕಾಗಿದ್ದರೆ ಒಬ್ಬ ಮಗ, ಶಿವನಿಂದ ಒಬ್ಬ ಮಗ ಹುಟ್ಟಿ ಅವನು ಸೇನಾಪತಿ ಆಗಬೇಕಾಯ್ತು. ಇದ್ದ ದೇವತೆಗಳು ಯಾರೂ ಆಗಲಿಲ್ಲ. ಅಂಥದ್ದು ಒಂದು ವಿಶಿಷ್ಟವಾದ ಕಥೆ ನಿಮಗೆ ಗೊತ್ತಿದೆ, ಕುಮಾರ ಸಂಭವ. ಸ್ಕಂದ ಅಂಥ ಎಲ್ಲ ಸೇನಾನಿಗಳ ಒಳಗೂ ನಾನಿದ್ದೇನೆ. ಯುದ್ಧದಲ್ಲಿ ವಿಜಯ ತಂದು ಕೊಡತಕ್ಕಂಥ ಶಕ್ತಿ ಸಂಪನ್ನರಾದಂಥ ಸೇನಾನಿಗಳಲ್ಲಿ ಜಗತ್ತಿನಲ್ಲೇ ಖ್ಯಾತಿ ಪಡೆದ ಕಾರ್ಯಪ್ಪ ನಮ್ಮವನೇ ಇರಲಿಲ್ವ? ಕರ್ನಾಟಕದ ಕಾರ್ಯಪ್ಪ ಸೇನಾನಿಯಾಗಿ ಪಡೆದ ಕೀರ್ತಿ ಅಂಥದ್ದು. ವಿಶ್ವದಲ್ಲೇ ಯಾವ ಸೇನಾಪತಿಯೂ ಅಂಥ ಹೆಸರು ಪಡೆಯಲಿಲ್ಲ. ಅಂಥ ದೇಶಪ್ರೇಮ, ಅಂಥ ಯುದ್ಧ ಕೌಶಲ, ಅಂಥ ಡಿಸಿಪ್ಲಿನು ಅಂದರೆ ಮಹಾ ಡಿಸಿಪ್ಲಿನ ಮನುಷ್ಯ. ಆತ ಸಾಯೋ ಮುಂಚೆ ಆತನದ್ದೊಂದು ಚಿತ್ರ ಫಿಲ್ಮ್ ಮಾಡಬೇಕು ಅಂತ, ಡಾಕ್ಯುಮೆಂಟ್ರಿ ಫಿಲ್ಮ್ ಮಾಡಬೇಕು ಅಂತ ಒಬ್ಬರು ಅಪಾಯಿಂಟ್ಮೆಂಟ್ ತೊಗೊಂಡ್ರು. ಇವು ಕಮ್ ಬೈ 9:30, ಟುಮಾರೋ 9:30 AM ಅಂದವ. ಇವರು ಟುಮಾರೋ 9:30 AM. ಸರಿ, ಇವರು ಕರೆಕ್ಟ್ 9:25 ಹೋದರು. ಬೆಲ್ ಮಾಡಿದರು. ನಾವು 5 minutes ಮೋರ್ ಅಂತ ಬಾಗಿಲ ತೆಗಲಿಲ್ಲವ. 9:30 ಆದರೆ ಅಷ್ಟು ಡಿಸಿಪ್ಲಿನ್ನು. 9:25 ಹೋದರೆ ಹಿ ವಾಸ್ ನಾಟ್ ಅಲೌಡ್ ಟು ಕಮ್ ಇನ್. ಸಿ ಐ ಹ್ಯಾವ್ ಗಿವನ್ ಯು ದ ಅಪಾಯಿಂಟ್ಮೆಂಟ್ ಫಾರ್ 9:30 AM. ನಾವು ಇಟ್ ಇಸ್ 9:25 ಓನ್ಲಿ, ಪ್ಲೀಸ್ ವೆಯ್ಟ್ ಫಾರ್ 5 minutes ಅಂತ ಬಾಗಿಲು ನಿಲ್ಲಿಸಿಬಿಟ್ಟ. ಅಂದರೆ ಅಂಥ ಡಿಸಿಪ್ಲಿನೇರಿಯನ್ನು ಮತ್ತು ಅಷ್ಟೇ ದೇಶನಿಷ್ಠ, ಅಷ್ಟೇ ದಕ್ಷ ಅಧಿಕಾರಿ. ಈ ಹಾಗೆ ಬಂತು ಭಗವಂತ ಕೂತ ಒಳಗೆ. ಅಪಾರವಾದಂಥ ಒಂದು ಅನುಭವ ಅವನಿಗೆ ಬರುವಂತೆ ವಿಶೇಷ ಸನ್ನಿಧಾನ. ಅದು ಹೇಳ್ದ, ಅಂಥದ್ದು ವಿಭೂತಿಗಳಲ್ಲಿ ದೊಡ್ಡ ಸೇನಾನಿಯಾಗಿ ಸ್ಕಂದನ ಒಳಗೆ ಕೂತೆ ನಾನು. ಯಾಕೆಂದರೆ ನಾನೇ ಸ್ಕಂದ ಅಂದರೆ, ಯಾಕಂದರೆ ಶಬ್ದ ನಂದು. ಸ್ಕಂದ ಅಂತ ಭಗವಂತನ ಹೆಸರು. ಯಾಕೆ? ಭಗವಂತನನ್ನು ನಾವು ಭವಭಯ ಸ್ಕಂದಾಯ ವಂದಾಮಹೇ. ಸ್ಕಂದ ಅಂದರೆ ಏನು? ಸ್ಕಂದ ಅಂದರೆ ಅದನ್ನು ಸ್ಕಂದಿರ್ ಶೋಷಣೆ ಅಂತ ಒಂದು ಧಾತು ಇದೆ. ಸ್ಕಂದಿರ್ ಶೋಷಣೆ. ಸ್ಕಂದತಿ
ಇತಿ ಸ್ಕಂದ. ಅಂದರೆ ಶೋಷಯತಿ ಅಂದರೆ ಒಂದು ಕಾಲದಲ್ಲಿ ಇಡೀ ವಿಶ್ವವನ್ನ ನಾಶಗೊಳಿಸುವವ, ಸಂಹಾರ ಶಕ್ತಿ ಅಂತ ಅರ್ಥ. ಮತ್ತೆ ಇನ್ನು ನಾನಾ ವಿಧವಾದ ಅರ್ಥ ಮಾಡ್ಬೋದು. ಬೇಸಿಗೆಯಲ್ಲಿ ಎಲ್ಲ ನೆಲದಲ್ಲಿ ಇರತಕ್ಕಂಥ ನೀರಿನ ಪಸೆಯನ್ನು ಒಣಗಿಸಿ ಆವಿಯಾಗಿ ಮಾಡುವವ ಸ್ಕಂದ. ಸ್ಕಂದ ಅಂದರೆ ಶೋಷಣೆ, ನೀರನ್ನು ಆವಿಯಾಗಿ ಹವೆಯಾಗಿ ಮಾಡಿ ಒಣಗಿಸುವವ. ಪ್ರಳಯ ಕಾಲದಲ್ಲಿ ದ್ವಾದಶಾದಿತ್ಯರ ಬಿಸಿಯನ್ನು ಈ ನೆಲಕ್ಕೆ ತಳ್ಳಿ ನೆಲವನ್ನೆಲ್ಲ ಶೋಷಣೆ ಮಾಡುವವ. ಕೊನೆಗೆ ಇಡೀ ವಿಶ್ವವನ್ನು ಸಂಹಾರ ಮಾಡುವ ಸ್ಕಂದ ಅಂದರೆ ಸಂಹಾರ ಶಕ್ತಿ ಅಂತ ಅರ್ಥ. ಹಾಗಾಗಿ ನಿಜವಾದ ಸ್ಕಂದ ಅವನು ಏನು ಮಾಡಿದ? ಒಬ್ಬ ತಾರಕಾಸುರನನ್ನು ಕೊಂದ, ಅವನ ಜೊತೆ ಬಂದ ಯಾರೋ 4 ಜನ ರಾಕ್ಷಸ ಸೇನೆಯನ್ನು ಕೊಂದ. ಇಡೀ ಜಗತ್ತನ್ನು ಸಂಹಾರ ಮಾಡ್ತಕ್ಕ ಸ್ಕಂದ ನಾನಪ್ಪ. ಅದರಿಂದ ಸ್ಕಂದ ಶಬ್ದದಿಂದ ನನ್ನನ್ನು ಉಪಾಸನೆ ಮಾಡಬೇಕು. ಆಮೇಲೆ ಸ್ಕಂದ ಸೇನಾಪತಿಯಾಗಿ ತಾರಕಾಸುರನ್ನು ಸಂಹಾರ ಮಾಡುವಂಥ ಶಕ್ತಿ ಕೊಟ್ಟಂಥ ಅಂತರಂಗದಲ್ಲಿ ಒಳಗೆ ಅಂತರ್ಯಾಮಿಯಾಗಿದ್ದ ತತ್ವ ನಾನು. ಸೇನಾನೀನಾಂ ಅಹಂ ಸ್ಕಂದ. ಹಿಂದೆ ಭೂಮಿಯ ಇದೆಲ್ಲ ಆಯಿತು, ಸಂಪತ್ತುಗಳ ವಿಷಯ ಹೇಳಿದ್ದ. ಸಂಪತ್ತುಗಳಲ್ಲಿ ಚಿನ್ನ, ರತ್ನ ಸಾನು, ಹೇಮಾದ್ರಿ ಅಂದರೆ ಸುಮೇರು, ಮೇರು ಪರ್ವತ ಅಂತ. ಇನ್ನೊಂದು ಸಂಪತ್ತುಗಳು ರತ್ನಾಲಯ, ರತ್ನ ಸಾನು ಆದಮೇಲೆ ರತ್ನಾಕರ ಬೇಡವಾ? ಮುತ್ತುಗಳ ನೆಲೆ ಇನ್ನೊಂದು ಇರುವುದು. ನಿಮಗೆ ಮುತ್ತು ಅಮೂಲ್ಯವಾದಂಥ ಅನರ್ಘವಾಗಿರತಕ್ಕಂಥ ಮುತ್ತು ರತ್ನಗಳು ಸಿಗೋದು ಮತ್ತು ಅನರ್ಘ್ಯವಾಗಿರತಕ್ಕಂಥ ಶಂಖಗಳು ಸಿಗೋದು ಸಮುದ್ರದಲ್ಲಿ. ಅದರಿಂದ ಸರಸ ಅಮಸ್ಮಿ ಸಾಗರ. ಪರ್ವತ ತಗೊಂಡ ನೆಲದ ವಿಷಯ ಬಂದಾಗ ನೆಲದಲ್ಲಿ ಒಂದು ಬಹಳ ಮಹತ್ವದ ಬೆಟ್ಟ ಆದರೆ ಮತ್ತೊಂದು ಆಳದ ಸಮುದ್ರ. ನಾನೇ ಸರಸಾಂ. ಸರಸ್ ಅಂದರೆ ರಸದಿಂದ ಸಹಿತ, ನೀರಿನಿಂದ ಕೂಡಿರುವ ಜಲಾಶಯ ಅಂತ ಅರ್ಥ. ಜಲಾಶಯಗಳಲ್ಲಿ ಬಹಳ ದೊಡ್ಡದು ಅಂದರೆ ಸಮುದ್ರ ಅಲ್ವಾ? ನಮಗೆ ಗೊತ್ತಿರುವಂಥ ಜಲಾಶಯಗಳಲ್ಲೇ ದೊಡ್ಡದು ಅಂದರೆ ಸಮುದ್ರ. ಅದು ನಾನೇ. ಅಂದರೆ ಅದರಲ್ಲಿ ವಿಭೂತಿಯಾಗಿ ನಾನೇ ಇದ್ದೇನೆ. ಯಾಕೆಂದರೆ ಒಂದು ವಿಚಿತ್ರ ನೋಡಿ, ಬಹಳ ಆಶ್ಚರ್ಯದ ಸಂಗತಿ ಇದು. ಇದನ್ನು ವಿಜ್ಞಾನಿಗಳಲ್ಲಿ ಬಹಳ ದೊಡ್ಡ ವಿಜ್ಞಾನಿ ವೆಲಿಕೋವ್ಸ್ಕಿ ತನ್ನ ಪುಸ್ತಕದ ಪ್ರಾರಂಭದಲ್ಲಿ ಒಂದು ಮಾತು ಹೇಳ್ತಾನೆ. ನಾವು ವಿಶ್ವದ ವಿಸ್ಮಯವನ್ನೆಲ್ಲ ತಿಳಿದಂಥ, ಜಗತ್ತಿನ ಗುಟ್ಟನ್ನೆಲ್ಲ ಭೇದಿಸಿದಂಥ ವಿಜ್ಞಾನಿಗಳು ಅಂತ ನಾವು ಭ್ರಮೆಯಲ್ಲಿದ್ದೇವೆ. ಆದರೆ ನಮಗೆ ಏನೂ ಗೊತ್ತಿಲ್ಲ ಅಂತಾನೆ. ಕಾಲಿಷನ್ ಆಫ್ ದ ವರ್ಲ್ಡ್ಸ್ ಅಂತ ಪುಸ್ತಕ ಇದು ಸಿಕ್ಕಿದರೆ ದಯವಿಟ್ಟು ನೀವು ಓದಬೇಕು. ರಷ್ಯನ್ ಸೈಂಟಿಸ್ಟು ಐನ್ಸ್ಟೈನು ತುಂಬ ಮೆಚ್ಚಿಕೊಂಡ, ಐನ್ಸ್ಟೈನಿಗೆ ತುಂಬ ಪ್ರಿಯನಾದಂಥ ಸೈಂಟಿಸ್ಟು ವೆಲಿಕೋವ್ಸ್ಕಿ ಅಂತ. ಕಾಲಿಷನ್ ಆಫ್ ದ ವರ್ಲ್ಡ್ಸ್ ಅಂತ ಒಂದು ಪುಸ್ತಕ ಬರೀತಾನೆ. ತುಂಬ ಅದ್ಭುತ. ನಮ್ಮ ಭಾಗವತ, ಉಪನಿಷತ್ತು, ಪುರಾಣಗಳನ್ನು ಕೋಟ್ ಮಾಡ್ತಾನೆ. ರಷ್ಯನ್ ಆದರು. ಅವನೊಂದು ಮಾತು ಹೇಳ್ತಾನೆ, ನಾವು ಎಲ್ಲ ಪ್ರಪಂಚದ ರಹಸ್ಯವನ್ನೆಲ್ಲ ತಿಳಿದವರು, ಎಲ್ಲ ಗುಟ್ಟು ಗೊತ್ತಾಗ್ಬಿಟ್ಟಿದೆ ನಮಗೆ ಅಂತ ಅನ್ನುವ ಭ್ರಮೆಯಲ್ಲಿ ಬದುಕುತ್ತಾ ಇದ್ದೇವೆ. ಬಟ್ ವಿ ಡು ನಾಟ್ ನೋ, ವಿ ನೋ ನಥಿಂಗ್. ಏನೂ ಗೊತ್ತಿಲ್ಲ ನಮಗೆ. ಅದು ಒಂದು ವಿಷಯ ಗೊತ್ತಾಗಬೇಕೀಗ. ಏನೂ ಗೊತ್ತಿಲ್ಲ ಅನ್ನೋದೇ ಗೊತ್ತಿಲ್ಲ. ಅದೊಂದು ವಿಷಯ ಗೊತ್ತಾಗಬೇಕು, ಮುಖ್ಯ. ಅದು ವಿಜ್ಞಾನ ಕಲಿಸಿಕೊಡ್ಲಿಲ್ಲ ನಮಗೆ. ಯಾಕೆಂದರೆ ಅವನು ಹೇಳ್ತಾನೆ, ನೀವು ಬನ್ನಿ, ಉಡುಪಿಗೆ ಬನ್ನಿ. ಮಲ್ಪೆಯ ತೀರದಲ್ಲಿ ಸಾಕಷ್ಟು, ಸಮುದ್ರ ತೀರದಲ್ಲೇ, ಸಮುದ್ರದ ಅಂಚಿನಲ್ಲೇ ಮನೆಗಳಿವೆ. ಅಲ್ಲಿ ಎಲ್ಲ ಬಾವಿ ತೋಡಿದ್ದಾರೆ, ಸಿಹಿ ನೀರು. ಸಮುದ್ರದಲ್ಲಿ 5 ಮೈಲ್ ಹೋಗಿ, ಅಲ್ಲಿ 5 ಮೈಲ್ ಹೋದರೆ ಅಲ್ಲಿ ಬಹದ್ದೂರು ಗಡ ಅಂತ ಮಧ್ಯದಲ್ಲಿ ಒಂದು ಐಲ್ಯಾಂಡ್ ಇದೆ, ಸಮುದ್ರದ ಮಧ್ಯದಲ್ಲಿ. ಅಲ್ಲಿ ತೆಂಗಿನ ತೋಟ ಇದೆ. ಬಹದ್ದೂರು ಗಡ, ಆಮೇಲೆ ತೋನ್ಸೆಪಾರ್ ಅಂತ 2 ಐಲ್ಯಾಂಡ್ ಇದೆ. ಅಲ್ಲಿ ತೆಂಗಿನ ತೋಟ ಇದೆ ಸಮುದ್ರದ ಮಧ್ಯದಲ್ಲಿ. ಅದು ಸಮುದ್ರದ ನೀರನ್ನು ಹೀರಿ ಬೆಳೆದ ಮರಗಳು, ಬೇರೆ ಎಂತ ಇಲ್ಲ ಅಲ್ಲಿ. ಆ ತೆಂಗಿನಕಾಯಿಯ ನೀರು ನಮ್ಮ ಇಲ್ಲಿ ಬೆಂಗಳೂರಿನಲ್ಲಿ ಬೆಳೆಸೋ ತೆಂಗಿನ ಮರ ಸ್ವಲ್ಪ ಉಪ್ಪಿನ ಛಾಯೆ ಇರ್ತದೆ. ಸ್ವೀಟು ಅಂದರೆ ಸ್ವೀಟು, ಸಕ್ಕರೆ ಪಾನಕದ ಹಾಗೆ ಉಪ್ಪು ನೀರು ಕುಡಿದು ಬೆಳೆದ ತೆಂಗಿನ ಮರ. ಅಲ್ಲಿ ಒಂದು ಬಾವಿ ಇದೆ ಸಮುದ್ರ ಮಧ್ಯದಲ್ಲಿ, ಎಲ್ಲಿ ತೋನ್ಸೆಬಾರ್ನಲ್ಲಿ, ಸ್ವೀಟ್ ವಾಟರ್. ಅವನು ಹೇಳ್ತಾನೆ, ಎಲ್ಲಿ ಬಾವಿ ತೋಡಿದರೂ ಸ್ವೀಟ್ ವಾಟರು, ಆದರೆ ಅಪರಂಪಾರವಾದ ಸಮುದ್ರದಲ್ಲಿ ಎಲ್ಲಿ ಹೋದರೂ ಉಪ್ಪು ನೀರು. ಇದು ಯಾಕೆ ನಮಗೆ ಗೊತ್ತಿಲ್ಲ ಅಂತ. ನಾವು ನಮಗೆಲ್ಲ ಗೊತ್ತಿದೆ, ಸಮುದ್ರದ ನೀರು ಯಾಕೆ ಉಪ್ಪು, ಅದರ ಪಕ್ಕದಲ್ಲಿ ಬಾವಿ ತೋಡಿದ್ರೆ ಯಾಕೆ ಸಿಹಿ ಅನ್ನೋದು ವಿ ಡು ನಾಟ್ ನೋ. ಭಗವಂತ ಅಷ್ಟೇ. ಸರಸಾಮಸ್ಮಿ ಸಾಗರ. ಆ ಸಾಗರದಲ್ಲಿ ನೋಡಿ, ಎಲ್ಲ ರಸಗಳನ್ನು ಭಗವಂತ ಒಂದೊಂದು ವಸ್ತುವಿನಲ್ಲಿ ಇಟ್ಟ. ರಸಗಳಲ್ಲಿ ನೋಡಿ, ಸ್ವೀಟು ಹಣ್ಣಿನಲ್ಲಿ ಇಟ್ಟ, ಕಹಿ ಹಣ್ಣಿನಲ್ಲಿಟ್ಟ, ಹಾಗಲಕಾಯಿಯಲ್ಲಿಟ್ಟ, ಹುಳಿ ಹುಣಸೆ ಹಣ್ಣಿನಲ್ಲಿಟ್ಟ,
ಒಗರು ಅದು ಕಾಯಿಗಳಲ್ಲಿ ಇಟ್ಟ, ಮಹಾ ಒಗರು, ಅಣ್ಲೆಕಾಯಿ, ಯಾವುದು ನೆಲ್ಲಿಕಾಯಿ, ಒಗರು ಎಲ್ಲ ಇಟ್ಟ. ಅವನು ಒಂದು ರಸ ಮಾತ್ರ ಪ್ರಕೃತಿಯಲ್ಲಿ ಎಲ್ಲಿಯೂ ಭಗವಂತ ಸೃಷ್ಟಿ ಮಾಡಲೇ ಇಲ್ಲ. ಉಪ್ಪು ಹಣ್ಣು ಅಂತ ಒಂದು ಉಂಟ, ಉಪ್ಪಾದ ಹಣ್ಣು. ಅದು ನಿಮಗೆ ಇರೋದು ನೀರಿನಲ್ಲಿ ಮಾತ್ರ, ಸಮುದ್ರದಲ್ಲಿ ಮಾತ್ರ, ಬೇರೆ ಎಲ್ಲಿಯೂ ಉಪ್ಪನ್ನು ಸೃಷ್ಟಿ. ಉಪ್ಪು ಈಗ ಅದೊಂದು ಫ್ರೇಸೇ ಆಗೋಯ್ತು. ಏನು ಈ ಸಾಲ್ಟ್ ಆಫ್ ದಿ ಅರ್ತ್ ಅಂತ ಇಂಗ್ಲೀಷ್ನಲ್ಲಿ ಹೇಳಿಬಿಟ್ರೆ ಅವನು ಈ ಪ್ರಪಂಚದಲ್ಲೇ ಸಾರಭೂತವಾದ ವಸ್ತು ಅಂತ. ಅಂಥ ಒಂದು ಉಪ್ಪು ಅನ್ನುವ ರಸ ಭಗವಂತ ಯಾವ ವಸ್ತುವಿನಲ್ಲಿಯೂ ಇಡಲಿಲ್ಲ. ಪ್ರಪಂಚದಲ್ಲಿ ಎಲ್ಲ ರಸಗಳು ಹಣ್ಣಿನಲ್ಲೇ ನಮಗೆ ಸಿಗುವಂಥವು, ಆದರೆ ಉಪ್ಪಾದ ಹಣ್ಣು ಒಂದು ಕೊಡಲಿಲ್ಲ. ಮತ್ತೆ ಅದನ್ನು ನೀರಿನಿಂದ, ಅದು ಯಾವ ನೀರು? ನಮ್ಮ ಬಾವಿ ನೀರು, ನಮ್ಮ ನದಿ ನೀರೆಲ್ಲ ಆಗೋದಿಲ್ಲ, ಸಮುದ್ರದ ನೀರೇ. ಅದು ಕೇವಲ ಉಪ್ಪಿಗೋಸ್ಕರವೇ ಉಪ್ಪು ನೀರು ಮಾಡಿದ್ನು. ಏನು ಕಥೆಯೋ ಅದು ಅವನದ್ದೇ ಕಾರ್ಬಾರ್, ನಮಗೆ ಅರ್ಥ ಆಗೋದಿಲ್ಲ ಇದೆಲ್ಲ. ಅದನ್ನು ಹೇಳಿದ್ರು ಸಮುದ್ರವೇ ಒಂದು ವಿಸ್ಮಯ. ಮತ್ತು ಇನ್ನೊಂದು, ಹೊರಗಿನ ಪ್ರಪಂಚದಲ್ಲಿ ಎಷ್ಟು ಪ್ರಾಣಿಗಳಿವೆ, ಅದಕ್ಕಿಂತ ಹೆಚ್ಚು ಪ್ರಾಣಿಗಳು ಸಮುದ್ರದಲ್ಲಿ. ಈ ಭೂಮಿಯಲ್ಲಿ ಇರತಕ್ಕಂತಹ ಪ್ರಾಣಿಗಳ ವೈವಿಧ್ಯಕ್ಕಿಂತ ಹೆಚ್ಚು ಪ್ರಾಣಿಗಳು ಸಮುದ್ರದಲ್ಲಿವೆ. ಆಮೇಲೆ ಸಮುದ್ರದಲ್ಲಿ ಇರತಕ್ಕಂತಹ ಪ್ರಾಣಿಗಳಿಗೆ ಭಗವಂತ ಕೊಟ್ಟ ಶಕ್ತಿ ಮೇಲೆ ಇರತಕ್ಕಂತಹ ಪ್ರಾಣಿಗಳಿಗಿಂತ ವಿಚಿತ್ರ. ಅವು ಎಲ್ಲಿ ತನಕ ಅಂದರೆ, ರಾತ್ರಿ ಅವು ನೀರಿನ ಒಳಗೆ ಪ್ರಯಾಣ ಮಾಡಬೇಕಾಗಿದ್ದರೆ ಅವುಗಳಿಗೆ ಕಾಣಬೇಕು ಅಂತಂದರೆ ತನ್ನ ದೇಹದಿಂದ ಶಾಖ ಉತ್ಪತ್ತಿ ಮಾಡಿ ಎಲೆಕ್ಟ್ರಿಸಿಟಿ ಮಾಡಿ ಬೆಳಕು ಹಾಯಿಸುವಂಥ ಶಕ್ತಿ ಕೊಟ್ಟಿದ್ದಾನೆ. ಯಾಕೆ ನಮ್ಮ ಹಾಗೆ ಎಲೆಕ್ಟ್ರಿಸಿಟಿ ಡಿಪಾರ್ಟ್ಮೆಂಟಲ್ ಎಲೆಕ್ಟ್ರಿಸಿಟಿ ಇಲ್ಲ ಅಲ್ಲಿ. ಅವೇ ತಮ್ಮ ಮೈಯಿಂದ ಎಲೆಕ್ಟ್ರಿಸಿಟಿ ಉತ್ಪತ್ತಿ ಮಾಡಿ ಬೆಳಕು ಹಾಯಿಸಿಕೊಳ್ತಾವೆ. ಇನ್ನೂ ಅಗತ್ಯವಿದ್ದರೆ ತಮಗೆ ಅಪಾಯ ಬಂತು ಅಂತಂದರೆ ಆ ಕರೆಂಟನ್ನು ಎದುರು ಬಂದಿರತಕ್ಕಂಥ ಶತ್ರುಗಳ ಮೇಲೆ ಹಾಯಿಸಿ ಅವುಗಳನ್ನು ಗಾಯಗೊಳಿಸಿ ಓಡಿಸಿಬಿಡ್ತವೆ. ಒಂದೆರಡು ಶಕ್ತಿ ಅಲ್ಲ, ನಮ್ಮ ಇಲ್ಲಿ ಭೂಮಿಯಲ್ಲಿ ಇರತಕ್ಕಂಥ ಪ್ರಾಣಿಗಳ ವೈವಿಧ್ಯ ಶಕ್ತಿಗಳಿಗಿಂತ ಹೆಚ್ಚು ವಿಚಿತ್ರ ಶಕ್ತಿ, ಹೆಚ್ಚು ವಿಚಿತ್ರ ವೈವಿಧ್ಯ, ಅತ್ಯದ್ಭುತವಾದ ಪ್ರಪಂಚ ನೀರಿನ ಒಳಗೆ. ಅದರ ಜೊತೆಗೆ ಅದು ಉಪ್ಪು ನೀರು. ಆ ಉಪ್ಪು ನೀರು, ಯಾಕೆ ನೀರು ಉಪ್ಪು ಅನ್ನೋ ನಮಗೆ ಇವತ್ತಿಗೂ ಕೂಡ ಖಚಿತವಾಗಿ, ಪ್ರಾಯ ನಮಗೆ ಉಪ್ಪು ನೀರು ಕುಡಿಸ್ಬೇಕು ಅಂತಲೇ ಅವನು ಸಂಕಲ್ಪ ಇತ್ತು, ಕುಡಿಸಿದ ಅಷ್ಟೇ. ಎಂದಿದ್ರೆ ಸಿಹಿ ನೀರೇ ಕುಡಿದು ಸಾಯಲಿ ಅಂತ ಬಿಡ್ತಿದ್ದ. ಇವುಗಳಿಗೆ ಅಹಂಕಾರ ಜಾಸ್ತಿ ಆದ, ಒಂಚೂರು ಉಪ್ಪು ನೀರು ಕುಡಿಸ್ಬೇಕು ಅಂತ ಕಂಡಿರಬೇಕು. ಅದಕ್ಕೆ ಉಪ್ಪು ಅಂದರೆ ಜೀವ ಬಿಡ್ತಾರೆ ಮನುಷ್ಯರು, ಅಷ್ಟು ರಸ ಆಗೋಯ್ತು ಈಗ ಅದು ಸರಸ. ಅದೇ ಸರಸಾಮ್ ಅಂದ ಕೃಷ್ಣ. ರಸ್ ಅಂದರೆ ರಸ. ರಸದಿಂದ ಕೂಡಿರುವ ಜಲಾಶಯಗಳಲ್ಲಿ ಉಪ್ಪು ಇದು ವಿಶೇಷವಾದ ಸರಸ್. ಇದನ್ನು ರಸಗಳಲ್ಲಿ ಲವಣ ರಸವನ್ನು ಹೊಂದಿರತಕ್ಕಂಥದ್ದು. ಎಲ್ಲಿ ತನಕ ಆಯಿತು ನೋಡಿ, ಆ ಉಪ್ಪಿಗೆ ಎಷ್ಟು ಮಹತ್ವ ಬಂತು ಅಂದರೆ, ಮನುಷ್ಯನ ಆ ಸಂಸ್ಕಾರ. ಉಪ್ಪು ಅಂದರೆ ಅವನಿಗೆ ಎಷ್ಟು ಪ್ರಿಯ ಆಯಿತು ಅಂದರೆ, ಉಪ್ಪು ಅನ್ನೋದು ಸೌಂದರ್ಯ ಸಂಕೇತ ಆಗೋಯ್ತು ಕಡೆಗೆ. ಒಂದು ಹುಡುಗಿ ಚಂದ ಇದ್ರೆ ಬಹಳ ಲಾವಣ್ಯಪ್ಪ, ಅವನ ಉಪ್ಪಿರ್ತಾಳ ನಕ್ಕಿದ್ರೆ ಏನು ಲಾವಣ್ಯ ಆ ಹುಡುಗಿ ಇದ್ದು. ಓಹೋ, ಲಾವಣ್ಯ ಅಂದರೆ ಸೌಂದರ್ಯ ಅಂತ ಅರ್ಥ. ಲವಣಕ್ಕೆ ಇಷ್ಟು ಇಂಪಾರ್ಟೆನ್ಸ್ ಬಂತು. ಇಟ್ ಈಸ್ ಈಕ್ವಲ್ ಟು ಬ್ಯೂಟಿ. ಹೀಗೆ ಒಂದು ವಿಚಿತ್ರವಾದ ಅದ್ಭುತವಾದ ಪ್ರಪಂಚವನ್ನು ನೀರಿನ ಮೂಲಕ ಸೃಷ್ಟಿ ಮಾಡಿದ. ಅದು ನಾನೇಪ್ಪ. ಅದಕ್ಕೆ ಸಾಗರ ಅಂತ ಹೆಸರು. ಏನೋ ಸಗರನ ಮಕ್ಕಳು ತೋಡಿದ್ರಂತೆ, ಅವ್ರನ್ನ ತೋಡಿದ್ರೆ ಎಷ್ಟು ತೋಡಿಯಾರು. ತೋಡಿದ್ರಿಂದ ಇದ್ದದ್ದು 1 ಇಂಚು ದೊಡ್ಡದಾದೀತು, 2 ಇಂಚು ದೊಡ್ಡದಾದೀತು. ಸೃಷ್ಟಿ ಮಾಡಿದ್ದು ನಾನು ಸಮುದ್ರಗಳನ್ನು. ನಾನು ಅದರಲ್ಲಿ ಸಾಗರ ಶಬ್ದವಾಚ್ಯನಾಗಿ ತುಂಬಿದ್ದೇನೆ. ಸಾಗರ ಯಾಕೆ? ಸಾರ, ಗರಹ, ಸಾಗರ ಇವೆಲ್ಲ ಅಬ್ರಿವೇಷನ್ಸ್. ಸಾರ, ಗರಹ, ಎಲ್ಲಿ ಏನು ಸಾರವತ್ತಾದಿದೆ ಅದನ್ನು ಗರಣ ಅಂದರೆ ಗಿರಣ, ತಿನ್ನೋನು. ಸಾರವನ್ನು ಸ್ವೀಕರಿಸುವ. ಶುಭಂ ಪಿಬತ್ಯ ಸೌ ನಿತ್ಯಂ ನಾ ಶುಭಂ. ನಾವು ಸಮರ್ಪಣೆ ಇಟ್ಟದ್ರಲ್ಲೂ ಸಾರ ಮಾತ್ರ ತಗೊಳ್ಳುವ. ಆದ್ದರಿಂದಲೇ ಎಲ್ಲಿ ಏನಿದ್ರೂ ಅದರ ಸಾರ ನನಗೆ ಸಲ್ಲೋದು, ನಿಮಗೆ ಸಸಾರ ಅಷ್ಟೇ. ನಾವು ಸಾರ, ನಿಮಗೆ ಸಸಾರದ್ದು ನಿಮಗೆ. ನೀವು ತಿಳ್ಕೊಂಡದ್ದು ಸಸಾರ ಅಂತ ಕಡೆ, ನಮಗೆ ಸಸಾರ ಅದು. ಅದರಿಂದ ಅಸಾರವಾದದ್ದು ನಿಮಗೆ, ಸಾರವಾದದ್ದು ನನಗೆ. ಎಲ್ಲ ಕಡೆಯೂ ಸಾರವನ್ನು, ಶುಭರಸವನ್ನು ಸ್ವೀಕಾರ ಮಾಡುವನಾದ್ದರಿಂದ ಸಾರಗರಣಾತ್ ಸಾಗರ ಅಂತ ನನಗೆ ಹೆಸರು. ಎಲ್ಲಕ್ಕಿಂತಲೂ ಮಹತ್ತರವಾದಂಥ ಲವಣ ಸಾರ ಅಲ್ಲಿ ತುಂಬಿರೋದ್ರಿಂದ ಅದಕ್ಕೂ ಸಾಗರ ಅಂತ ಹೆಸರು. ಅಂಥ ಲವಣ ಸಾರವನ್ನು ಅದರಲ್ಲಿ ತುಂಬಿ ಅದಕ್ಕೂ ಸಾರ ಕೊಟ್ಟು ಸಾರಪ್ರದನಾಗಿ ಜಗತ್ತಿನ ಎಲ್ಲ ಸಾರವನ್ನು ನಾನು ಸ್ವೀಕರಿಸುವವನಾದ್ದರಿಂದ. ಗರ ಅನ್ನುವುದಕ್ಕೆ ಸಂಸ್ಕೃತದಲ್ಲಿ 2 ಅರ್ಥ ಇದೆ. ಒಂದು ಗರಣಂ ಅಂದರೆ ಗಿಲನಂ, ಒಂದು ಗರಣಂ ಅಂದರೆ ಕ್ಷರಣಂ. ಸಾರಂ ಗರತಿ, ಸಾರಂ ಗಿಲತಿ. ಗಿರತಿ ಅಂತ ಇಟ್ಕೊಂಡ್ರೆ ಭೋಗಿಸುವವರು. ಗರಣಂ ಗೃ ನಿಗಿಲನೆ ಅಂತ. ಗಿಲನ ಅಂದರೆ ಭಕ್ಷಣ. ಸಾರವನ್ನು ಸ್ವೀಕರಿಸುವ ಅಂತ ಒಂದರ್ಥ. ಮತ್ತೊಂದು ಸಾರಂ ಗರತಿ. ಗರತಿ ಅಂದರೆ ಗೃ ಕ್ಷರಣೆ. ಜಗತ್ತಿಗೆ ನಾವು ಬಯಸಿದ ಸಮಸ್ತ ಸಾರ, ಜೀವನದ ಸಾರ ಸರ್ವಸ್ವವನ್ನು ಕೊಡುವವನು ಅವ.
ಸಾರಂ ಗರತಿ ದದಾತೀತಿ ಸಾಗರ, ಸಾರಂ ಗರತಿ ಸ್ವೀಕರೋತೀತಿ ಸಾಗರ. ಅಂತಹ ಸಾಗರ ಶಬ್ದ ವಾಚ್ಯನಾಗಿ ನಾನೇ ಇರೋದಪ್ಪ ಅಲ್ಲಿ. ಆಯಿತು, ಸಂಪತ್ತು ಮತ್ತು ಅಲ್ಲಿ ಮುತ್ತು ರತ್ನಗಳು ಸಮಸ್ತ ಸಂಪತ್ತಿನ ಸೆಲೆಯಾಗಿರತಕ್ಕಂಥ ಅಲ್ಲಿ ಇರತಕ್ಕ ಸಾರಭೂತವಾದ ಸಂಪತ್ತನ್ನು ಗರತಿ ಕೊಡುವವನು ನಾನೇ. ಸರಸಾಮಸ್ಮಿ ಸಾಗರ. ಆಮೇಲೆ ಇವಾಗ ಬೃಹಸ್ಪತ್ಯಾಚಾರ್ಯರು ದೇವರು ಪುರೋಧಸರು ಬಂದರು. ಆದ್ದರಿಂದ ನಮ್ಮ ನೆನಪಿಗೆ ಅದರಿಂದ ಬಂತ ಬೃಹಸ್ಪತ್ಯಾಚಾರ ಆದಮೇಲೆ ಸೇನಾನಿ ಬಂದ, ಸಮುದ್ರ ಬಂತು, ಸಂಪತ್ತುಗಳ ಸಾರ ಸೆಲೆಯಾಗಿರತಕ್ಕಂಥದ್ದು. ಅದರ ನಂತರ ಈಗ ಬೃಹಸ್ಪತ್ಯಾಚಾರನ ಬಿಟ್ಟರೆ ಋಷಿಗಳಲ್ಲಿ ಬಹಳ ದೊಡ್ಡ ಋಷಿ ಯಾರು? ಬೃಹಸ್ಪತ್ಯಾಚಾರ ದೇವಲೋಕಕ್ಕೆ ಸಂಬಂಧಪಟ್ಟವರು. ಆಮೇಲೆ ಸನತ್ ಕುಮಾರ ದೇವಲೋಕಕ್ಕೆ ಸಂಬಂಧಪಟ್ಟವ, ನಾರದನು ದೇವಲೋಕಕ್ಕೆ ಸಂಬಂಧಪಟ್ಟವ. ದೇವಲೋಕಕ್ಕೆ ಸಂಬಂಧಪಟ್ಟು ದೇವರ್ಷಿಗಳಲ್ಲ, ಋಷಿಗಳಲ್ಲಿ ವಿಭಾಗ ಇದೆ. ದೇವರ್ಷಿಗಳು, ಋಷಿಗಳು, ಮಹರ್ಷಿಗಳು, ದೇವರ್ಷಿಗಳು ಅಂತ. ದೇವಋಷಿಗಳು ಅಂದರೆ ದೇವಲೋಕಕ್ಕೆ ಸಂಬಂಧಪಟ್ಟವರು, ದೇವತ್ವದ ಜೊತೆಗೆ ಋಷಿತ್ವ ಇರುವವರು. ಋಷಿಗಳು ಅಂತಂದರೆ ಭಗವಂತನನ್ನ ತಿಳಿದವರು. ಋಷ ಜ್ಞಾನೆ ಅಂತ ಪ್ರಾಚೀನ ಧಾತು, ಋಷಿ ಜ್ಞಾನೆ ಅಂತ ಅರ್ವಾಚೀನ ಧಾತುಪಾಠ. ಧಾತುಪಾಠ ಯಾವುದಾದ್ರೂ ಅರ್ಥ ಒಂದೇ. ಭಗವಂತನನ್ನು ಅರಿತವರು ಋಷಿಗಳು. ಆ ಭಗವಂತನನ್ನು ಅರಿತು ಬಹಳ ಎತ್ತರಕ್ಕೆ ಏರಿ ಎಲ್ಲ ಋಷಿಗಳಿಗೂ ಗುರುಸ್ಥಾನದಲ್ಲಿ ನಿಂತು ಭಗವಂತನಿಗೆ ತೀರ ಹತ್ತಿರ ಆದವರು ಮಹರ್ಷಿಗಳು. ಅಂದರೆ ಸುಮಾರಾಗಿ ವೇದಮಂತ್ರಗಳ ದರ್ಶನದಿಂದ ಭಗವಂತನ ಸಾಕ್ಷಾತ್ಕಾರದ ಒಂದು ಎತ್ತರಕ್ಕೇರಿದವರು. ಅಲ್ಲಿಂದ ದೇವತ್ವವನ್ನು ಪಡೆದವರು ದೇವರ್ಷಿಗಳು. ಈಗ ಬೃಹಸ್ಪತ್ಯಾಚಾರ್ಯರು, ಸನತ್ ಕುಮಾರ ಇವರೆಲ್ಲ ದೇವಲೋಕಕ್ಕೆ ಸಂಬಂಧಪಟ್ಟವರು. ಅವರೆಲ್ಲ ದೇವಲೋಕಕ್ಕೆ ಸಂಬಂಧಪಟ್ಟರೂ ಕೂಡ ದೇವರ್ಷಿಗಳು ಅಂತ ಹೆಸರು ಪಡೆದವರು ನಾರದರು. ಇವನ್ನೆಲ್ಲ ಬಿಟ್ಟುಬಿಡೋಣ. ಬಿಟ್ಟರೆ ಅವರ ನಂತರ ಮಹರ್ಷಿಗಳು, ನಮಗೆ ದೇವರ್ಷಿಗಳಲ್ಲಿಷ್ಟು ಬೇಡ, ಮಹರ್ಷಿಗಳು ಇವರೆಲ್ಲ ಋತ್ವಿಜರು, ಪುರೋಧಸರು. ಎಲ್ಲಿ ಯಜ್ಞಯಾಗ ಆದರೂ ಅವ್ರನ್ನ ಋಷಿಗಳು ಬಂದು ಮಾಡ್ತಿದ್ದರು. ಹಿಂದೆ ನಮಗೆ ಪುರಾಣಗಳಲ್ಲಿ ನೋಡಿದರೆ ಎಲ್ಲ ರಾಜರುಗಳಿಗೆ ಋತ್ವಿಜರಾಗಿ, ಪುರೋಧಸರಾಗಿ, ಪುರೋಹಿತರಾಗಿದ್ದವರು ಋಷಿಗಳು, ಮಹರ್ಷಿಗಳು, ಭಗವಂತನನ್ನು ಕಂಡ ಋಷಿಗಳು. ಅವರಲ್ಲಿ ವಿಶಿಷ್ಟರು ಯಾರು ಅಂದರೆ, ನಮಗೆ ಸಾಮಾನ್ಯ ಯಾರು ಅಂತ ಕೇಳಿದರೆ, ಪಕ್ಕನ ಯಾರಾದರೂ ಕೇಳಿದರೆ ಎರಡು ಹೆಸರು ನೆನಪಾಗುತ್ತೆ ಜನರಿಗೆ. ಒಂದೋ ವಸಿಷ್ಠರು, ಒಂದೋ ವಿಶ್ವಾಮಿತ್ರರು ಇರಬೇಕು, ಇನ್ಯಾರು ಅಂತ. ಇಬ್ಬರು ಅಲ್ಲ. ಮಹರ್ಷೀಣಾಂ ಭೃಗುರಹಂ ಅಂತಾರೆ. ಮಹರ್ಷಿಗಳಲ್ಲಿ ವಿಶ್ವಾಮಿತ್ರರು 16ನೇ ಕಕ್ಷೆಯಲ್ಲಿ ಬರ್ತಾರೆ, ವಸಿಷ್ಠರು 16ನೇ ಕಕ್ಷೆಯಲ್ಲಿ ಬರ್ತಾರೆ, ಭೃಗು 15ನೇ ಕಕ್ಷೆಯಲ್ಲಿದ್ದಾನೆ. ಇವರಿಬ್ಬರಿಗಿಂತಲೂ ದೊಡ್ಡ ಒಬ್ಬ ಇದ್ದಾನೆ. ಮತ್ತು ಅವನಿಗೆ ಏನು ವಿಶೇಷ ಗೊತ್ತಾ? ಭೃಗುವಿಗೆ ಬಹಳ ವಿಶೇಷ ಇದೆ. ಭೃಗು ಭಗವಂತನಿಗೆ ಬಹಳ ಆತ್ಮೀಯನಾಗಿ ಭಗವಂತನ ಅವತಾರದಲ್ಲಿ ವಿಶಿಷ್ಟವಾದ ಪಾತ್ರ ವಹಿಸಿದಂಥವ. ವಿಶ್ವಾಮಿತ್ರರು ಹೌದು, ಅದಲ್ಲ ಅಂತಲ್ಲ. ಭೃಗು ಒಂದೇನಂದರೆ ಜಗತ್ತಿಗೆ ಅವನ ಮಹರ್ಷಿ ಅಂತ ಅವನನ್ನು ಯಾಕೆ ಉಲ್ಲೇಖ ಮಾಡಿದ್ರೆ, ಒಂದು 15ನೇ ಕಕ್ಷೆಯಲ್ಲಿ ಬರ್ತಕ್ಕವ, ಅಗ್ನಿಯ ಸಮಾನ ಸ್ಥಾನ, ಅಗ್ನಿಯ ಸಮಕಕ್ಷ್ಯ. ಮತ್ತು ಭೃಗುರ್ವೈ ವಾರುಣಿಹಿ ವರುಣಂ ಪಿತರಮುಪಸಸಾರ, ಅವನು ವರುಣನ ಮಗನಾಗಿ ಅವನಿಗೆ ಒಂದು ಜನ್ಮ ಇದೆ. ಅಂದರೆ ವಾಲ್ಮೀಕಿಯ ಸೋದರ ಅವನು. ವಾಲ್ಮೀಕಿಯು ವರುಣಪುತ್ರ, ಭೃಗುವು ವರುಣಪುತ್ರ. ವರುಣಪುತ್ರನಾಗಿ ಭೂಮಿಯಲ್ಲಿ ಋಷಿಗಳ ಒಂದು ಮಾಲಿಕೆಯಲ್ಲಿ ಒಂದು ಹೊಸ ಸಂಶೋಧನೆ, ಒಂದು ಹೊಸ ಆವಿಷ್ಕಾರ ಮಾಡಿದವ. ಆದ್ದರಿಂದ ಭಗವಂತನಿಗೆ ಭೃಗುವಿನ ಮೇಲೆ ವಿಶೇಷವಾದ ಸಂಪ್ರತಿಪತ್ತಿ, ಅವನಲ್ಲಿ ವಿಶೇಷ ಸನ್ನಿಧಾನ ಉಂಟು. ನಂದು ಏನು ಅಂದರೆ, ತ್ರಿಮೂರ್ತಿಗಳಲ್ಲಿ ಯಾರು ದೊಡ್ಡವರು ಅಂತ ತೀರ್ಮಾನ ಮಾಡಿಕೊಟ್ಟವನೇ ಅವ. ಭಾಗವತಲ್ಲಿ ಆ ಕಥೆ ಬರುತ್ತೆ. ತ್ರಿಮೂರ್ತಿಗಳಲ್ಲಿ ಯಾರನ್ನ ವಿಶೇಷವಾಗಿ ಆರಾಧನೆ ಮಾಡಬೇಕು ಅಂತ ನೋಡ್ಕೊಂಡು ಬಂತ ಡೆಲಿಗೇಷನ್ ಕಳಿಸಿದ ಋಷಿಗಳು ಭೃಗುವನ್ನು. ಭೃಗು ಹೋಗಿ 3 ಕಡೆಗೂ ಹೋದ. ಶಿವನ ಹತ್ರ ಹೋದ. ವಸ್ತುತಃ ಶಿವನ ಹತ್ರ ಹೋದಾಗ ಸೋದರ ಪ್ರೇಮ ಅವನಿಗೆ. ಚತುರ್ಮುಖನಿಂದ ಸೃಷ್ಟಾದವರಲ್ಲಿ ಮರೀಚಿ ಅತ್ರಂಗೆಲಸು ಪುಲಸ್ತ್ಯ ಪುಲಹ ಕೃತು ವಸಿಷ್ಠಸ್ಯ ಭೃಗುರ್ ದಕ್ಷ ದಶಮಸ್ತತ್ರ ನಾರದ. ಅದಕ್ಕಿಂತ ಶಿವ ಇವರು 10 ಜನ ಋಷಿಗಳು, ಸನಕ ಸನಂದನ ಸನಾತನ ಇವರೆಲ್ಲ ಒಟ್ಟಿಗೆ ಹುಟ್ಟಿದವರು ಸೃಷ್ಟಿಯ ಆರಂಭದಲ್ಲಿ. ಹಾಗಾಗಿ ತನ್ನ ಸೋದರ ಅಂತ ಶಿವನನ್ನು ಒಂದು ಸೋದರ ಪ್ರೇಮದಿಂದ ನೇರ ಒಳಗೋಗಿ ಅಣ್ಣ ತಮ್ಮಂದಿರು ಪರ್ಮಿಷನ್ ತಗೊಳ್ಳೋದು ಅಂಥದ್ದು. ಅದು ಸೀದಾ ಹೋಗಿದ್ದಾನೆ. ಸಿಟ್ಟು ಬಂದುಬಿಟ್ಟಿದೆ ಶಿವನಿಗೆ. ಅವನು ರುದ್ರ ಉಗ್ರ ಆಗಿಬಿಟ್ಟಿದ್ದಾನೆ. ಏನೋ ಹೇಳಿ, ನಾನು ಹೆಂಡತಿ ಹತ್ರ ಕೂತು ಏನೋ ಮಾತಾಡ್ತಾ ಇದ್ದೇನೆ, ಕೇಳಿದೆ ಒಳಗನು ಕೂತು ಅಂದರೆ ನಡೆಯೋರಿಗೆ ಅಂತಂದ್ಬಿಟ್ಟ. ಸಿಟ್ಟು ಬಂದು ಹೇಳಿ ಬಂದ. ಸರಿ, ಅಲ್ಲಿಂದ ಸೀದಾ ಇನ್ನು ಅಪ್ಪನ ಹತ್ರ ಕೇಳೋದು ಅಂತ ಸೀದಾ ಬ್ರಹ್ಮಲೋಕಕ್ಕೆ ಹೋದ. ಅಲ್ಲಿ ಹೋದರೆ ಬ್ರಹ್ಮದೇವನು ಸಿಟ್ಟಿಗೆದ್ದ. ಏನೋ ಕೇಳಿದೆ ಬರುವುದು ನೀವು ಅಂತ. ಇಬ್ಬರು ಕೂಡ ಅವನ್ನ ಭೃಗುವನ್ನು ಪುರಸ್ಕಾರ ಮಾಡದೆ ಬೈದು ಕಳಿಸ್ಬಿಟ್ಟು.
ಇಬ್ಬರ ಮೇಲೂ ಅಸಮಾಧಾನ ಆಯ್ತು ಅವನಿಗೆ. ವಿಷ್ಣುವಿನ ಹತ್ರ ಹೋದ. ವಿಷ್ಣುವಿನ ಹತ್ರ ಹೋಗಿ ವಿಷ್ಣುವೂ ಮಾತಾಡಿಸ್ಲಿಲ್ಲ. ಈ 3 ಜನರು ಉಪಯೋಗ ಇಲ್ಲ ಅಂತ ತೀರ್ಮಾನ ಮಾಡಿ ಬರುವವ ಸಿಟ್ಟುವಂತ ಅವನಿಗೆ. ಸಿಟ್ಟು ಬಂದು ಏನು ಮಾಡ್ತಾ, ಸುಮ್ಮನೆ ಇದೆಲ್ಲ ಒಂದು ಭಗವತ್ ಸಂಕಲ್ಪಕ್ಕೆ ಇವರು ಪಾತ್ರಧಾರಿಗಳು, ಅವರಿಗೆ ಭಗವಂತನ ಮಹತ್ವ ಗೊತ್ತಿಲ್ಲ ಅಂತಲ್ಲ, ಜನಸಾಮಾನ್ಯಕ್ಕೆ ಒಂದು ಕ್ರಿಯೆ ಮೂಲಕ ತೋರಿಸುವುದಷ್ಟೇ. ಸಿಟ್ಟಿನಿಂದ ಒದ್ದುಬಿಟ್ಟ ಭಗವಂತನಿಗೆ. ಲಕ್ಷ್ಮೀನಾರಾಯಣರು ಇವರು ಹರಟೆ ಹೊಡಿತಾ ಕೂತಿದ್ದಾರೆ. ನಾನೊಬ್ಬ ಋಷಿ ಬಂದಿದ್ದೇನೆ, ಏನು ಬಂದಿದ್ದಿ ಅಂತ ಕೇಳೋರಿಲ್ಲ ಇಲ್ಲಿ. 3 ಲೋಕಗಳಲ್ಲಿ ತ್ರಿಮೂರ್ತಿಗಳಲ್ಲಿ ಯಾರಿಗೂ ಒಂದು ಕಾಳಜಿ ಇಲ್ಲ, ಒಬ್ಬ ಋಷಿ ಬಂದರೆ ಅಂದ ಒದ್ದುಬಿಟ್ಟ. ಮಾತಾಡಲಿಲ್ಲ. ಭಗವಂತ ಎದ್ದ. ಛೇ ನೀನು ಕರೆದ್ರೆ ಬಂದುಬಿಡ್ತಿದ್ದೆ ನಾನು, ಒದ್ದುಬಿಟ್ಟು ಎಷ್ಟು ನೋವಾಯ್ತು ಏನೋ ಅಂತ ಕಾಲು ತಿಕ್ಕಲು ಶುರು ಮಾಡಿದ. ಬಂದು ಇದು ಭಯಂಕರ. ಅದು ಕಡೆಗೆ ಹೇಳಿದ, ಭಗವಂತ ನಿನ್ನಲ್ಲಿ ಸೋತೆ ನಾನು. ಭಗವಂತ ಭೃಗುವಿಗೆ ಇನ್ನೊಂದು ಭಗವಂತನ ಮೇಲೆ ಸಿಟ್ಟಿನಿಂದ ನೀವು 10 ಅವತಾರ ಭೂಮಿಯಲ್ಲಿ ತಾಳೊಂದು ಶಾಪ ಕೊಟ್ಟಿದ್ದಾನೆ. ಅವನ ಶಾಪವನ್ನು ಬೆಲೆ ಕೊಡೋದಕ್ಕೋಸ್ಕರ ಭಗವಂತ 10 ಅವತಾರ ತಾಳಿದ. ಲಕ್ಷ್ಮೀ ಭಾರ್ಗವಿಯಾಗಿ ಭೃಗುಮುನಿಯಲ್ಲಿ ಮಗಳಾಗಿ ಹುಟ್ಟಿದ್ದಾಳೆ. ಒಂದೆರಡು ವೈಶಿಷ್ಟ್ಯ ಅಲ್ಲ ಅವನದು. ಇದಕ್ಕೆಲ್ಲ ಕಾರಣ ಏನು? ಭೃಗುವಿನಲ್ಲಿ ನನ್ನ ವಿಶೇಷ ಸನ್ನಿಧಾನ. ಭೃಗು ಬಹಳ ವಿಶೇಷ ಸನ್ನಿಧಾನ ಪಾತ್ರ. ಹಾಗಾಗಿ 15ನೇ ಕಕ್ಷೆಯಲ್ಲಿ ಅಗ್ನಿ ಸಮಾನನಾದ ಲಕ್ಷ್ಮೀ ಮಗಳಾಗಿ ಅವನಲ್ಲಿ ಹುಟ್ಟಿದ್ಲು. ಭಾರ್ಗವಿ ಸೈಷಾ ಭಾರ್ಗವಿ ವಿದ್ಯಾ ಅಂಥದ್ದು. ಆಮೇಲೆ ಭೃಗು 3 ದೇವತೆಗಳ ಎತ್ತರವನ್ನು ಅಳೆಯುವಂಥ ಒಂದು ನಿಯೋಗದ ಮುಖಂಡನಾಗಿ ಹೋದ. ನಾರಾಯಣನೇ ಸರ್ವಶ್ರೇಷ್ಠ ಅಂತ ಜಗತ್ತಿಗೆ ಸಾರಿದ ಬಹಳ ದೊಡ್ಡ ಋಷಿ. ಆಮೇಲೆ ದಕ್ಷಯಜ್ಞದಲ್ಲಿ ಅಲ್ಲಿ ಶೈವರಿಗೆ, ವೈಷ್ಣವ ದ್ವೇಷ ಮಾಡುವ ಶೈವರಿಗೆ ಶಾಪ ಕೊಟ್ಟು ಕಾಪಾಲಿಕರು ಕಪಾಲ ಭಸ್ಮಾಸ್ಥಿಧರಾಹ ಪಾಷಂಡಾಹ ಇವರು ವೇದಬಾಹ್ಯರಾಗಿ ನರಕಕ್ಕೆ ಹೋಗಲಿ ಅಂತ ಶಾಪ ಕೊಟ್ಟವ ಮಹಾ ವೈಷ್ಣವ ಪ್ರಜ್ಞೆಯ ಬಹಳ ದೊಡ್ಡ ಯೋಗಿ. ಆದ್ದರಿಂದ ಹೇಳ್ತಾನೆ, ಮಹರ್ಷೀಣಾಂ ಭೃಗುರಹಂ. ನನ್ನ ವಿಶೇಷ ಸನ್ನಿಧಾನ ಇರುವುದರಿಂದಲೇ ಭೃಗು ಅಂಥ ವಿಶೇಷ ಕಾರ್ಯಗಳನ್ನು ಮಾಡಲಿಕ್ಕಾಯಿತು. ಭೃಗು ಅಂದರೆ ಏನು? ಭೃಗು ಅಂದರೆ ಭರ್ಜನಾಥ್ ಭೃಗು. ಭರ್ಜನಾಥ್, ಭ್ರಸ್ಜ, ಪಾಕಿ ಎಲ್ಲವನ್ನೂ ಕೂಡ ಸುಟ್ಟು ನೋಡಿ ಹಿಂದೆ ಬಂದದ್ದು ಏನು? ಸ್ಕಂದನಾಥ್ ಅಂದ್ರೆ ಶೋಷಣ, ಭರ್ಜನ ಅಂದರೆ ಸುಟ್ಟು. ಭರ್ಗಃ ತತ್ ಸವಿದುರ್ವರೇಣಿಯಂ ಭರ್ಗೋ ದೇವಸಿದಿ ಎಲ್ಲವನ್ನೂ ಭರ್ಜನೆ ಮಾಡುವ. ಪ್ರಳಯ ಕಾಲದಲ್ಲಿ ಎಲ್ಲವನ್ನು ಸುಟ್ಟು ನಾಶ ಮಾಡಿಬಿಡತಕ್ಕಂಥ ಶಕ್ತಿ. ಮುಖ್ಯವಾಗಿ ಅವನನ್ನು ನಂಬಿದವರ ಪಾಪವನ್ನು ಭರ್ಜನೆ ಮಾಡ್ತಾನೆ. ಅವನನ್ನು ನಂಬಿದವರ ಜೀವನದಲ್ಲಿ ಅಡ್ಡಿ ಮಾಡ್ತಕ್ಕಂಥ ದುಷ್ಟ ಶಕ್ತಿಗಳನ್ನು ಭರ್ಜನೆ ಮಾಡ್ತಾನೆ. ದುಷ್ಟರನ್ನು ಭರ್ಜನೆ ಮಾಡ್ತಾನೆ. ಅಧರ್ಮವನ್ನು ಭರ್ಜನೆ ಮಾಡ್ತಾನೆ. ಧರ್ಮ ಸಂಸ್ಥಾಪನಾರ್ಥಾಯ ಸಂಭವಾಮಿ. ಅಂಥ ಭಗವಂತ ಭೃಗು ಶಬ್ದ ವಾಚ್ಯ. ಋಷಿಗಳಲ್ಲೆಲ್ಲ ಅತ್ಯಂತ ಎತ್ತರದ ಸ್ಥಾನ ಭೃಗುವಿಗೆ ಬರುವಂತೆ ಅವನಲ್ಲಿ ಭೃಗು ಶಬ್ದ ವಾಚ್ಯನಾಗ ನಾನು ಸನ್ನಿಹಿತನಾಗಿದ್ದೇನಪ್ಪ. ಮಹರ್ಷೀಣಾಂ ಭೃಗುರಹಂ ಗಿರಾಂ ಅಸ್ಮಿ ಏಕಮಕ್ಷರಂ. ಈ ಋಷಿಗಳು ಇಷ್ಟು ಎತ್ತರಕ್ಕೆ ಏರಿದ್ದು ಹಾಗೆ ಜಪ ಮಾಡಿ, ಉಪಾಸನೆ ಮಾಡಿ, ಮಂತ್ರ ಜಪ ಸಿದ್ಧಿಯಿಂದ ವಿಶ್ವಾಮಿತ್ರ ಬ್ರಹ್ಮರ್ಷಿ ಆದ ಹಾಗೆ. ಅದೇ ಋಷಿ, ಮಹರ್ಷಿ, ಬ್ರಹ್ಮರ್ಷಿ, ದೇವರ್ಷಿ. ಬ್ರಹ್ಮರ್ಷಿ ಆದ ಹೇಗೆ? ವೇದ ಮಂತ್ರ ಕಂಡದ್ರಿಂದ. ಅವನು ಮೊದಲು ಕ್ಷತ್ರಿಯ ಆಗಿದ್ದವ. ಮಂತ್ರ. ಅದಕ್ಕೆ ಋಷಿಗಳು ಎಲ್ಲರೂ ಋಷಿಗಳು ಅಂತಾಗಬೇಕಾಗಿದ್ದರೆ ಏನಾಗಬೇಕು ಅಂದರೆ ಓಂಕಾರೋ ವಿದಿತೋ ಏನ ಸ ಋಷಿ ಸಮುನಿ ನೇತರೋ ಜನಃ. ಅದಕ್ಕೆ ಗಿರಾಮಸ್ಮಿ. ಯಾರಾದರೂ ಋಷಿತ್ವವನ್ನು ಪಡಿಬೇಕಾಗಿದ್ದರೆ ಓಂಕಾರದ ಉಪಾಸನೆಯಿಂದ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಬೇಕು. ಅದು ಇಲ್ಲದೆ ನಾವು ಋಷಿಗಳು, ನಾವು ಮುನಿಗಳು ಅಂತ ಹೇಳಿದ್ರೆ ಏನು ಉಪಯೋಗ ಇಲ್ಲ. ಅದು ಸುಲಭ. ಅಪ್ಪ ಹೆಸರಿಡುವಾಗ ಋಷಿ ಅಂತ ನಾಮಕರಣ ಮಾಡಿಬಿಟ್ರೆ ಆಗೋಯ್ತು ಅಷ್ಟೇ. ಅದಕ್ಕೇನು ಅರ್ಥ ಇರೋದಿಲ್ಲ. ಆದರೆ ಋಷಿ ಅಂತ ಆಗಬೇಕಾದ್ರೆ, ಮುನಿ ಅಂತ ಆಗಬೇಕಾದ್ರೆ ಓಂಕಾರ ವಿದಿತೋ ಏನು. ಅದಕ್ಕೆ ಋಷಿಗಳು ಯಾಕಾದರೂ ಅಂಥ ಮಂತ್ರ ಗಿರಾಮ್ ಅಸ್ಮಿ ಏಕಮಕ್ಷರಂ. ಪ್ರಪಂಚದಲ್ಲಿ ಇರತಕ್ಕಂಥ ಶಬ್ದಗಳಲ್ಲೇ ಅತ್ಯಂತ ಮಹತ್ವದ ಶಬ್ದ ಓಂಕಾರ. ಏಕೆ ಅನ್ನೋದನ್ನು ನಾಳೆ ನೋಡೋಣ ನಾವು ಸ್ವಲ್ಪ. ಅಂಥ ಓಂಕಾರದಲ್ಲಿ ನನ್ನ ವಿಶೇಷ ಸನ್ನಿಧಾನ. ಆದ್ದರಿಂದ ಜಗತ್ತಿನಲ್ಲಿರುವ ಶಬ್ದಗಳಲ್ಲೇ ದೊಡ್ಡ ಶಬ್ದ ಯಾವುದು? ಶ್ರೇಷ್ಠ ಶಬ್ದ, ಭಗವಂತನ ಶ್ರೇಷ್ಠ ನಾಮಧೇಯ, ಅದು ಓಂಕಾರ. ಏಕಂ ಅಕ್ಷರಂ, ಒಂದು ಅಕ್ಷರ ಅಂದರೆ ಎರಡಾಗ್ಬೋದು. ಆ ಮತ್ತು ಓಂ ಇದು ಎರಡನ್ನೂ ಕೃಷ್ಣ ಮನಸ್ಸು. ಅಕಾರವೂ ಕೂಡ ಒಂದು ಅಕ್ಷರ, ಓಂಕಾರವು ಸಮಷ್ಟಿಯಾಗಿ ಒಂದು ಅಕ್ಷರ. ಹೀಗೆ ಅಕಾರ ಅಥವಾ ಓಂಕಾರ ಜಗತ್ತಿನ ಎಲ್ಲ ವರ್ಣಗಳ ಮೂಲಾಕ್ಷರ, ಮೂಲ ಬೀಜಾಕ್ಷರ, ನನ್ನ ಮೂಲ ನಾಮಧೇಯ, ನನ್ನದೇ ಆದ ಎಕ್ಸ್ಕ್ಲೂಸಿವ್ ನಾಮಧೇಯ. ಅದನ್ನು ಉಪಾಸನೆ ಮಾಡಿದರೆ ಮಾತ್ರವೇ 3 ವೇದಗಳು ತೆರೆಕೊಳ್ತಾವೆ ಮತ್ತು
ನನಗೆ ಪ್ರಿಯವಾದ ನಾಮ. ನನ್ನನ್ನು ಉಪಾಸನೆ ಮಾಡಿ ಸಾಕ್ಷಾತ್ಕರಿಸಿಕೊಂಡವರಿಗೆಲ್ಲ ಆಧಾರವಾಗಿ ಉಪಾಸನೆಗೆ ಬೀಜಾಕ್ಷರವಾಗಿ ನಿಂತ ಓಂಕಾರ, ಅದರಲ್ಲಿ ನಾನು ವಿಶೇಷ ಸನ್ನಿಹಿತನಾಗಿದ್ದೇನೆ. ಆದ್ದರಿಂದ ನಾನು ಓಂಕಾರ ಶಬ್ದವಾಚ್ಯ. ಯಾಕೆ? ನಾನು ಓಂ ಇತಿ ಆಕ್ರಿಯತೆ, ನನಗೆ ಓಂ ಅಂತ ಅನ್ನೋ ಜನ ಕರೀತಾರೆ, ಅದರಿಂದ ನಾನು ಓಂಕಾರ. ನಾನು ಏಕ, ನನ್ನಂಥವ ಇನ್ನೊಬ್ಬನಿಲ್ಲ. ನಾನು ಅಕ್ಷರ, ನಾಶರಹಿತ, ಮತ್ತು ಅಕಾರದಿಂದ ಕ್ಷಕಾರ ತನಕ ಆ ಕ್ಷ ಅಂದರೆ ವರ್ಣಮಾಲೆ, ಅದರಲ್ಲಿ ವಾಚ್ಯತೆಯ ರಮಿಸುವವ ನಾನು. ಮತ್ತು ಅಕ್ಷಗಳಲ್ಲಿ ಇಂದ್ರಿಯಗಳಲ್ಲಿ ನೆಲೆಸಿ ಅದನ್ನು ನಿಯಂತ್ರಿಸ್ತಾ ರಮಿಸುವವನು ನಾನು. ಅಂತಸ್ಥಿತ್ವ ರಮಣಕೃತ್ ಅಂತರ ಸಮುದಾಹೃತಃ ಅಕ್ಷರ ನಾನು. ಅಶ್ನುತೆ ಇತಿ ಅಕ್ಷರಂ, ಎಲ್ಲ ಕಡೆ ವ್ಯಾಪಿಸಿ ಆಮ್ನಿ ಪ್ರೆಸೆಂಟ್ ಆದ್ದರಿಂದ ಅಕ್ಷರ ನಾನು. ನ ಕ್ಷರತಿ, ನಾಶ ಇಲ್ಲದೆ ಇರುವುದರಿಂದ ಅಕ್ಷರ ನಾನು. ಅಧಿಕಂಕ್ಷರತಿ, ಬಯಸಿದ್ದನ್ನೆಲ್ಲ ಕೊಡುವ ಅಭೀಷ್ಟ ಪೂರಕನಾದ್ದರಿಂದ ಅಕ್ಷರ ನಾನು. ಹೀಗೆ ಎಲ್ಲ ಅರ್ಥದಲ್ಲೂ ಅಕ್ಷರ ಶಬ್ದ ವಾಚ್ಯನಾಗಿ, ಓಂಕಾರ ಅಕ್ಷರದಲ್ಲಿ ಸನ್ನಿಹಿತನಾಗಿ ಓಂಕಾರ ವಾಚ್ಯನಾಗಿ ನಾನಿದ್ದೇನೆ. ಅದರಿಂದ ಅಕ್ಷರಗಳಲ್ಲೇ ಮಹತ್ವದ ಅಕ್ಷರ ಓಂಕಾರ ಮತ್ತು ಅಕಾರ ಆಯಿತು ಅಂತ ಕೃಷ್ಣ ಹೇಳ್ತಾನೆ. ಓಂಕಾರದ ಮಹತ್ವ ಏನು, ಅದು ಏನು ಅಂಥ ಅಪೂರ್ವ ಸಂಗತಿ ಅನ್ನೋದನ್ನು ಸ್ವಲ್ಪ ಇಲ್ಲದೇ ಇದ್ರೆ ಅದು ಒಂದು ತಿಂಗಳು ಪೂರ ಅದೇ ಆಗತ್ತೆ ಕಡೆ ಓಂಕಾರವೇ. ಒಂದು ಸ್ವಲ್ಪ ನಾಳೆ ಪ್ರಾರಂಭದಲ್ಲಿ ಹೇಳಿ, ಅದರ ನಂತರ ಮುಂದೆ ಯಜ್ಞಾನಾಂ ಜಪಯಜ್ಞೋಸ್ಮಿ, ಅಲ್ಲಿಂದ ಇದ್ದಕ್ಕಿದ್ದ ಹಾಗೆ ಸ್ಥಾವರಾಣಾಂ ಹಿಮಾಲಯ ಅಂತ ಶುರು ಮಾಡ್ತಾರೆ. ಅಶ್ವತ್ಥ ಸರ್ವವೃಕ್ಷಾಣಾಂ ಅಂತ ಹಿಮಾಲಯ ಬರುತ್ತೆ, ಮರಗಳು ಬರುತ್ತವೆ. ಆಮೇಲೆ ಹೀಗೆಲ್ಲ ಒಂದೊಂದೇ ಸಂಗತಿ ಬರುತ್ತೆ. ಅಲ್ಲಿಂದ ದೇವರ್ಷೀಣಾಂಚ ನಾರದ, ಗಂಧರ್ವಾಣಾಂ ಚಿತ್ರರಥಃ, ಸಿದ್ಧಾನಾಂ ಕಪಿಲೋ ಮುನಿ, ಉಚ್ಚೈಶ್ರವಸಂ ಅಶ್ವಾನ, ಆಮೇಲೆ ಕುದುರೆ ಬರುತ್ತೆ, ಆನೆ ಬರುತ್ತೆ. ಎಲ್ಲದರಲ್ಲೂ ನಾನೇ ಇರೋದು ಅಂತ ಕೃಷ್ಣ ಅದನ್ನು ಒಂದೊಂದನ್ನು ಹೇಗೆ ಒಂದರ ಕ್ರಮ, ಒಂದರ ನಂತರ ಒಂದು ಅನುಕ್ರಮವಾಗಿ ಯಾವ ಹಿನ್ನೆಲೆಯಲ್ಲಿ ಹೇಳಿದ ಮತ್ತು ಅದರಲ್ಲಿ ಇರತಕ್ಕಂಥ ವೈಶಿಷ್ಟ್ಯ ಏನು ಅನ್ನುವ ಚಿಂತನೆ ನಾಳೆ ಮತ್ತೆ ಸಂಜೆ ಸೇರಿದಾಗ ಮುಂದುವರಿಸೋಣ. ಅಲ್ಲಿ ತನಕ ನಿಮಗೆಲ್ಲ ಅಭಿನಂದನೆಗಳು ಮತ್ತು ಅಭಿವಂದನೆಗಳು.